मम वाचमिमां प्रसुप्तां सञ्जीवयत्य किल शक्तिधरस्वदाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं भवदवोष्णेन तातप्यमानान् भुवि परं नाथमप्रेक्षमाणान् भुवनमान्येन च अन्येन दोष्णा भवतु भीर्मा इति नः सान्त्वयन्तम् प्रणतवान् प्राणिनां प्राणभूतं प्रणतिभिप्रीणये पूर्णबोधं तपो विद्याविरक्त्यादि सद्गुणौघाकरानहम् वादिराजगुरून् वन्दे हयग्रीवपदाश्रयान् मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये अनवद्यात्मचारित्रं वादितद्योतभास्करं विद्यामान्यगुरुं वन्दे विद्याविद्योतभास्वरम् तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनं ब्रह्मरुद्रादिवन्द्यं त्वां भजे वेङ्कटनायकं निवारयस्वानिष्टानि साधयेष्टानि माधव। श्रीगुरुभ्यो नमः। हरि ओं हरि ओं हरि ओं। ಈ ಪರ್ವತಕ್ಕೆ ಒಂದೊಂದು ಯುಗದಲ್ಲಿ ಒಂದೊಂದು ಇತಿಹಾಸವನ್ನು ಹೇಳಿದರು. ಮೊದಲಿಗೆ ವೃಷಭಾದ್ರಿ ಅಂತ ಹೇಳಿದರು. ವೃಷಭಾದ್ರಿ ಅಂತ ಹೇಳಿದರೆ ವೃಷಭಾಚಲ ಅದು ಧರ್ಮವನ್ನು ಪ್ರತಿನಿಧಿಸುತ್ತೆ ಅಂತ, ಜೊತೆಗೆ ಹರಿಸರ್ವೋತ್ತಮತ್ವವನ್ನು ಹೇಳುತ್ತದೆ. ವೃಷಭ ಯುದ್ಧ ಮಾಡಿ ಸತ್ತ ಸೋತ ಎರಡು, ಹರಿಸರ್ವೋತ್ತಮ ಅಂತ ಸಿದ್ಧ ಆಯಿತು. ಹಾಗೆ ಅತ್ಯಂತ ಭಕ್ತಿಯಿಂದ ಅಂಜನಾದೇವಿ ತಪಸ್ಸನ್ನು ಮಾಡಿದ್ರಿಂದ ಹನುಮಂತನಂತ ಮಗ ಹುಟ್ಟಿದ, ಅಂಜನಾಚಲ ಅಂತ. ಇನ್ನು ಶೇಷಾಚಲ ಅಂತ ಶೇಷದೇವರು ವಾದವನ್ನು ಮುಂದಿಟ್ಟಾಗ ವಾಯುದೇವರೇ ಜೀವೋತ್ತಮರು ಅಂತ ಸಿದ್ಧ ಆಯಿತು. ಅದರಿಂದ ಶೇಷಾಚಲ ಅಂತ ಹೆಸರು ಬಂತು. ಇನ್ನು ಕಲಿಯುಗದಲ್ಲಿ ಇದಕ್ಕೆ ವೆಂಕಟಾಚಲ ಅಂತ ಹೆಸರಂತೆ. ಯಾಕೆ ಅಂದರೆ ಅದನ್ನು ಪ್ರಶ್ನೆ ಮಾಡುತ್ತಾರೆ. ಕಲೌ ವೆಂಕಟಶೈಲೇತಿ ಕಥಂ ನಾಮ ಮಹಾಮುನೇ. ಈ ವೆಂಕಟಶೈಲ, ವೆಂಕಟಾದ್ರಿ ಅಂತ ಯಾಕೆ ಹೆಸರು ಬಂತು ಅಂತ ಕೇಳಿದಾಗ, ಪುರಾ ಪುರಂದರೋ ನಾಮ ಸೋಮಯಾಜಿ ದೃಢವ್ರತಃ ಕಾಲಹಸ್ತ್ಯಾಖ್ಯ ನಗರೆ ಸತ್ಯವಾಗ್ ಬ್ರಾಹ್ಮಣೋ ಭವತು. ಹಿಂದೆ ಕಾಳಹಸ್ತಿ ಅಂತ ಅಲ್ಲೇ ತಿರುಪತಿ ಹತ್ತಿರದಲ್ಲೇ ಇರುವಂಥ ಒಂದು ಊರು. ಆ ಊರಲ್ಲಿ ಒಬ್ಬ ಬ್ರಾಹ್ಮಣ, ಪುರಂದರ ಅಂತ ಅವನ ಹೆಸರು. ಪುರಂದರ ಅನ್ನುವಂಥ ಒಬ್ಬ ಬ್ರಾಹ್ಮಣ, ಒಳ್ಳೆ ಸೋಮಯಾಜಿ, ಕಾಲಹಸ್ತಿಯಲ್ಲಿ ವಾಸ ಮಾಡಿಕೊಂಡಿದ್ದ. ಅಪುತ್ರಸ್ಯಾಪಿ ವಿಪ್ರಸ್ಯ ನಾಭೂತ್ ದುಃಖಂ ಸುತಾಪ್ತಯೇ. ಅವನಿಗೆ ಮಕ್ಕಳಿರಲಿಲ್ಲ, ಆದರೂ ಅವನಿಗೇನು ಅದು ದುಃಖ ಆಗಿರಲಿಲ್ಲ. ಅಯ್ಯೋ ನನಗೆ ಮಕ್ಕಳಾಗಲಿಲ್ಲ ಅಂತ ಬೇಜಾರೇನು ಆಗಿರಲಿಲ್ಲ ಅಂತ. ಯಾಕೆಂದರೆ ಮಕ್ಕಳಿದ್ರೆಷ್ಟು ಬಿಟ್ಟರೆಷ್ಟು ಅಂತ. ಯಾಕೆಂದರೆ ಒಂದು ಕಡೆ ಪ್ರಹ್ಲಾದರಾಜರು ಸಪ್ತಮ ಸ್ಕಂದದಲ್ಲಿ ಹೇಳ್ತಾರೆ, ಎಷ್ಟೋ ಸರ್ತಿ ಮಕ್ಕಳಿರ್ತಾರಂತೆ, ಅದಕ್ಕಿಂತ ಎಷ್ಟೋ ಬಾರಿ ಮಕ್ಕಳು ಇಲ್ಲದ್ದೇ ಲೇಸು ಅಂತ ಇರ್ತದಂತೆ. ಯಾಕೆ ಮಕ್ಕಳಿದ್ದರು ಅಂತಾದರೆ ಅವರನ್ನು ಬೆಳೆಸುವಾಗ ತಂದೆ ತಾಯಿಗಳು ಬಹಳ ಪ್ರೀತಿಯಿಂದ
ಅವುಗಳಿಗೆ ಊಟ ಮಾಡಿ ಎಲ್ಲ ಮಾಡಿ ಬೆಳೆಸಿರ್ತಾರೆ. ಆದರೆ ಅವು ದೊಡ್ಡವಾದ ಮೇಲೆ ಅವೇ ತಿರುಗಿ ನಿಂತುಬಿಡ್ತಾರೆ. ತಿರುಗಿ ನಿಲ್ಲೋದಿರಲಿ, ಇವರನ್ನೇ ತಿರುಗಿ ನೋಡೋದಿಲ್ಲಂತೆ, ಅಂತಹ ಸ್ಥಿತಿ ಬಂದ್ಬಿಡ್ತದೆ. ಎಲ್ಲಿ ತನಕ ಮದುವೆ ಆಗೋ ತನಕ ಅಷ್ಟೆ. ಆಮೇಲೆ ಹೆಂಡತಿ ಕಡೆಗೆ ಹೋದ ಅಂದರೆ ಅಪ್ಪ ಅಮ್ಮನ ಮನೆಯೇ ಬೇರೆ ಆಗಿಬಿಡುತ್ತದೆ, ಇವ್ರ ಮನೆಯೇ ಬೇರೆ ಆಗಿಬಿಡುತ್ತದೆ. ಯಾವಾಗೋ ಒಂದು ಸರ್ತಿ ಹೋಗಿ ಹಾಯ್ ಬಾಯ್ ಅಂತ ಹೇಳ್ಕೊಂಡು ಬರೋದಷ್ಟು ಹಂಗಿರ್ತದೆ. ಅದಕ್ಕಿಂತಲೂ ಕೂಡ ಹಂಗಾಗೋಕ್ಕಿಂತಲೂ ಕೂಡ ಅಂಥ ಮಕ್ಕಳಿರೋಕ್ಕಿಂತಲೂ ಕೂಡ ಇಲ್ಲದೆ ಇರೋದೇ ಲೇಸು ಅಂತ ಪ್ರಹ್ಲಾದರಾಜರು ಒಂದು ಕಡೆ ಹೇಳ್ತಾರೆ. ಅದೆಲ್ಲ ಇವನಿಗೆ ತಿಳಿದಿತ್ತು ಪುರಂದರನಿಗೆ. ಆದ್ದರಿಂದ ಮಕ್ಕಳಾಗಲಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ, ಭಾಗವತದಲ್ಲಿ ಹೀಗಿದೆ ಅಂತ. ಆದರೂ ದೈವೇನ ಪೂರ್ವ ಪುಣ್ಯೇನ ಪುತ್ರೋಭೂತ್ ವೃದ್ಧಭೂಸುರೇ. ಆದರೂ ಏನಾಯಿತಂತೆ, ಅವನಿಗೆ ಕೊನೆ ಕಾಲದಲ್ಲಿ ಮಗು ಆಯ್ತಂತೆ, ಒಂದು ಗಂಡು ಮಗು ಹುಟ್ಟಿತಂತೆ. ಅವನಿಗೆ ಕೊನೆ ಕಾಲದಲ್ಲಿ ತುಂಬ ವಯಸ್ಸಾಗಿತ್ತು, ಆ ಕಾಲದಲ್ಲಿ ಒಂದು ಗಂಡು ಮಗು ಆಯ್ತಂತೆ. ಆ ಗಂಡು ಮಗು ಆದಾಗ ಆ ಮಗುವಿಗೆ ನಾಮಕರಣ ಮಾಡಿದ್ರಂತೆ. ಏನೇನು ಸಂಸ್ಕಾರ ಮಾಡಬೇಕು ಅದನ್ನೆಲ್ಲ. ಚಕಾರ ನಾಮ ಲಿಖಿತಂ ಮಾಧವಂ ವಿಪ್ರ ಸಂಸದೆ. ಮಾಧವ ಅಂತ ನಾಮಕರಣ ಮಾಡಿದ್ರಂತೆ. ಆವತ್ತಿನಿಂದ ಮಾಧವ ಬ್ರಾಹ್ಮಣ ಅಂತ ಅವನಿಗೆ ಹೆಸರು. ಮಾಧವ ಜೊತೆಗೆ ಉಪನಯನ ಮಾಡಿದ ವಯಸ್ಸಿಗೆ ಸರಿಯಾಗಿ. ಪಿತೃಪನೀತೋ ಬಾಲಸ್ತು ಬವೃದೇ ಚಂದ್ರವಂದ್ರಪ. ಒಳ್ಳೆ ಚಂದ್ರ ಹಾಗೆ ಬೆಳೀತಾನಲ್ಲ ಶುಕ್ಲ ಪಕ್ಷದಲ್ಲಿ, ಹಾಗೆ ಬೆಳೀಲಿಕ್ಕೆ ಶುರುವಾದಂತೆ. ವೇದ ವೇದಾಂಗ ತತ್ವಜ್ಞ ಸರ್ವವಿದ್ಯಾ ವಿಶಾರದ. ಒಳ್ಳೆ ವೇದಾಂತಗಳನ್ನು ತಿಳ್ಕೊಂಡಿದ್ದ. ಜೊತೆಗೆ ವೇದಾಂಗಗಳು ಅಂತಿದ್ದಾವೆ, ಶಿಕ್ಷಾ ವ್ಯಾಕರಣ ಛಂದಸ್ಸು ಅಂತೆಲ್ಲ ಇದ್ದಾವೆ, ಅವುಗಳನ್ನು ತಿಳ್ಕೊಂಡಿದ್ದಂತೆ. ಒಳ್ಳೆ ವಿದ್ಯೆ ಪಡೆದಿದ್ದ. ತತಃಕಾಲಾಂತರೇ ಪುತ್ರಂ ಪ್ರಾಪ್ತದಾರಂ ಚಕಾರ. ಜೊತೆಗೇನು ಮಾಡಿದಂತೆ, ಅವನು ಸದಾರನನ್ನಾಗಿ ಮಾಡಿದಂತೆ. ಸದಾರನನ್ನಾಗಿ ಅಂದರೆ ಕಾಲಕ್ಕೆ ಸರಿಯಾಗಿ ಒಂದು ವಿವಾಹವನ್ನು ಕೂಡ ಮಾಡಿದಂತೆ. ವಿವಾಹ, ಒಬ್ಬಳು ಚಂದ್ರಲೇಖ ಅಂತ ಒಬ್ಬ ಕನ್ಯೆ, ಆ ಚಂದ್ರಲೇಖ ಅನ್ನುವಂಥ ಕನ್ಯೆಯನ್ನು ಕರ್ಕೊಂಡು ಬಂದು ವಿವಾಹ ಮಾಡಿದರು. ಅವಳ ಜೊತೆಗೆ ಬಹಳ ದಿವಸ ಸಂಸಾರ ಮಾಡಿಕೊಂಡಿದ್ದ. ನಿತ್ಯವೂ ಕೂಡ ಒಮ್ಮೆನೂ ಕೂಡ ಬಿಡ್ತಿರ್ಲಿಲ್ಲಂತೆ. ಪಂಚಯಜ್ಞ ಪರೋ ನಿತ್ಯಂ ಪಂಚಾನನ ಸಮದ್ಯುತಿ ತ್ರಿಸಪ್ತ ವರ್ಷೋ ರೇಜೇಸ ದ್ವಿತೀಯ ಇವ ಭಾಸ್ಕರ. ಏನು ಮಾಡ್ತಾ ಇದ್ದಂತೆ, ಪ್ರತಿನಿತ್ಯವೂ ಕೂಡ ಪಂಚಯಜ್ಞ ಪರೋ ನಿತ್ಯಂ ಅಂತ 5 ಯಜ್ಞ ಮಾಡ್ತಾ ಇದ್ದಂತೆ. ಯಾವುದು ಅಂದರೆ ದೇವಯಜ್ಞ, ಬ್ರಹ್ಮಯಜ್ಞ, ಪಿತೃಯಜ್ಞ ಮತ್ತು ಭೂತಯಜ್ಞ, ಮನುಷ್ಯಯಜ್ಞ ಅಂತ 5 ಯಜ್ಞಗಳು. ದೇವಯಜ್ಞ ಅಂತ ಹೇಳಿದರೆ ಪ್ರತಿನಿತ್ಯವೂ ಕೂಡ ಮನೆಯಲ್ಲಿ ಅಗ್ಗಿಷ್ಟಿಗೆಯಲ್ಲಿ ಅನ್ನವನ್ನು ಮಾಡಿ ದೇವರಿಗೆ ನೈವೇದ್ಯ ಮಾಡೋಕ್ಕಿಂತ ಮೊದಲು ದೇವರ ನೈವೇದ್ಯ ಜೊತೆಗೆ ವೈಶ್ವದೇವ, ಆ ವೈಶ್ವದೇವವನ್ನು ಮಾಡೋದೇನಿದೆಯಲ್ಲ ಇದು ದೇವಯಜ್ಞ ಅಂತ ಕರೆಸಿಕೊಳ್ಳುತ್ತದೆ. ಇನ್ನು ಬ್ರಹ್ಮಯಜ್ಞ ಅಂತ ಈ ಋಷಿಗಳಿಗೆಲ್ಲ ತರ್ಪಣ ಕೊಡಲಿಕ್ಕಿರ್ತದೆ, ಪ್ರತಿನಿತ್ಯ ಕೊಡಬೇಕು ತರ್ಪಣ. ಋಷಿಗಳಿಗೆಲ್ಲ ಒಬ್ಬೊಬ್ಬರು ಋಷಿಗಳಿರ್ತಾರೆ, ಋಷಿ ಪರಂಪರೆ ಇರ್ತದೆ. ಆ ಋಷಿಗಳಿಗೆಲ್ಲರಿಗೂ ಕೂಡ ಜಾನಂತಿ, ಬಾಹವಿ, ಗಾರ್ಗ್ಯ, ಮಾಂಡವ್ಯ, ಬಾಬ್ರವ್ಯ, ಮಾಂಡವ್ಯ, ಮಾಂಡೂಕೇಯ, ತೃಪ್ಯಂತು ಅಂತ ಅವರಿಗೆಲ್ಲ ಕೊಡಬೇಕು. ಈ ರೀತಿ ಇಂಥದ್ದೆಲ್ಲ ಇರ್ತದೆ. ಇದು ಬ್ರಹ್ಮಯಜ್ಞ ಅಂತ ಕರೆಸಿಕೊಡ್ತಾರೆ, ಋಷಿ ತರ್ಪಣವನ್ನು ಕೊಡೋದು. ಇನ್ನೊಂದು ಕಾಲಕ್ಕೆ ಸರಿಯಾಗಿ ಮಾಡುವಂತಹದ್ದು ಪಿತೃಶ್ರಾದ್ದ, ಪಿತೃದೇವತೆಗಳಿಗೆ ಮಾಡುವಂಥ ಶ್ರಾದ್ದ ಇದೆಯಲ್ಲ, ಇದು ಪಿತೃಯಜ್ಞ ಅಂತ ಕರೆಸಿಕೊಡುತ್ತದೆ. ಇದಲ್ಲದೆ ಪ್ರತಿನಿತ್ಯ ಮಾಡಬೇಕಾದ ಇನ್ನೊಂದೇನು ಅಂದರೆ ಭೂತಯಜ್ಞ. ಭೂತಯಜ್ಞ ಅಂತ ಹೇಳಿದರೆ, ಭೂತ ಅಂದರೆ ಪ್ರಾಣಿಗಳು ಅಂತ ಅರ್ಥ. ಪ್ರಾಣಿಗಳಿಗೋಸ್ಕರವಾಗಿ ನಿತ್ಯ ಒಂದಷ್ಟು ಬಲಿ ಕೊಡಬೇಕಂತೆ. ಆಹಾರ ತಾನೇನು ಮಾಡಿರ್ತಾನೋ ಅದರಲ್ಲಿ ಒಂದು ಸ್ವಲ್ಪ ಪ್ರಾಣಿಗಳಿಗೂ ಕೂಡ ಕೊಡಬೇಕು. ಇದು ಭೂತಯಜ್ಞ ಅಂತ ಕರೀತಾರೆ. ಇನ್ನೊಂದು ಮನುಷ್ಯಯಜ್ಞ ಅಂತ. ಮನುಷ್ಯಯಜ್ಞ ಅಂದರೆ ಪ್ರತಿನಿತ್ಯ ಊಟ ಮಾಡಬೇಕಾದ್ರೆ ತಾನೊಬ್ಬನೇ ಮಾಡಬಾರ್ದಂತೆ,
ಒಬ್ಬರಾದರೂ ಮನೆಗೆ ಅತಿಥಿನ ಕರೆದು ಅವ್ರಿಗೆ ಊಟಕ್ಕೆ ಹಾಕಿ ಆಮೇಲೆ ಊಟ ಮಾಡಬೇಕಂತ. ಹಿಂದಿನ ಕಾಲದಲ್ಲೆಲ್ಲ ಹಂಗಿತ್ತು. ಹಿಂದಿನ ಕಾಲದಲ್ಲೆಲ್ಲ ಈ ಕೆಲವರಿಗೆ ವಾರಾನ್ನ ಅಂತಲೇ ಕೆಲವು ವ್ಯವಸ್ಥೆಗಳಿತ್ತು ಹಿಂದೆಲ್ಲ, ವಾರಾನ್ನ ಅಂತೆಲ್ಲ. ಆ ರೀತಿಗಳಲ್ಲೂ ಇನ್ನು ಕೆಲವು ಕಡೆಯಲ್ಲಿ ಆಗಬೇಕಾದ್ರೆ ಯಾರೋ ಎಲ್ಲೋ ಯಾತ್ರೆಗೆ ಹೋಗ್ತಿದ್ರು, ಯಾತ್ರೆಗೆ ಹೋಗೋರು ಎಲ್ಲೋ ಬರ್ತಿದ್ರು, ಒಂದು ತುತ್ತು ಊಟಕ್ಕೆ ಹಾಕಿರಿ ಊಟ ಮಾಡ್ಕೊಂಡು ಹೋಗೋರು, ಹಂಗಿರ್ತಿತ್ತು. ಹಾಗೆ ಬರೋರು ಯಾರು ಇರ್ತಾರಲ್ಲ ಅವರಿಗೆ ಊಟಕ್ಕೆ ಹಾಕೋದು, ಬ್ರಾಹ್ಮಣರನ್ನು ಕರೆದು ಆರಾಧನೆ ಮಾಡೋದು, ಇದೆಲ್ಲ ಏನಿದೆ ಮನುಷ್ಯ ಯಜ್ಞ ಅಂತ ಕರೀತಾರೆ, ಅತಿಥಿ ಸತ್ಕಾರ ಅಂತ. ಈ ರೀತಿಯಲ್ಲಿ ಅತಿಥಿ ಅಂದ್ರೇ ಹಾಗೆ. ಅತಿಥಿ ಅಂದರೆ ಅತಿಥೀನಾಂ ಸಮರ್ಪಣಂ ಬಲಿಹಿ ಅಂದರೆ ಅದೊಂದು ರೀತಿಯ ತಿಥಿ ಇಲ್ಲದೆ ಬರುವವರು ಅಂತ. ತಿಥಿ ಇಲ್ಲದೆ ಯಾವುದು ಇವತ್ತು ನಾಳೆ ಸಪ್ತಮಿ ಇದೆ, ಇನ್ನೊಂದು ತಿಥಿ ಇದೆ, ನಾಳೆ ಬರ್ತೀನಿ, ಹಾಗೆ ಹೀಗೆ ಇಂಥ ತಿಥಿ ಹೇಳಲ್ಲ, ಹೇಳದೇ ಬರ್ತಿದ್ದಂತೆ. ಅದನ್ನು ಅತಿಥಿ ಸತ್ಕಾರ ಅಂತ ಕರೀತಾರೆ. ಹೀಗೆ 5 ಯಜ್ಞಗಳನ್ನು ಮಾಡ್ತಾ ಇದ್ದಂತೆ. ಈ 5 ಯಜ್ಞಗಳನ್ನು ಮಾಡ್ತಾ ಇದ್ದಂಥ ಮಹಾತ್ಮ ಅವನಿಗೇನಾಯಿತು ಅಂದರೆ, ಜೊತೆಗೆ ಇನ್ನೊಂದೇನು ಅಂದರೆ ಚಾತುರ್ಮಾಸ್ಯ ಯಜ್ಞ ಅಂತಲೂ ಕೂಡ ಮಾಡ್ತಿದ್ದಂತೆ. ಚಾತುರ್ಮಾಸ್ಯ ಯಜ್ಞ ಅಂತ ಹೇಳಿದರೆ, ಈ ಚಾತುರ್ಮಾಸ್ಯ ಅಂತೇನು ವ್ರತ ಇದೆಯಲ್ವ, 4 ತಿಂಗಳ ವ್ರತ, ಅದಲ್ಲ ಇದು. ಚಾತುರ್ಮಾಸ್ಯ ಅಂತ ಹೇಳಿದರೆ ಅದೊಂದು ಯಜ್ಞನೇ ಇದೆ ಬೇರೆ. ಅಲ್ಲಿ ಆಹುತಿ ಕೊಡುವಾಗ ಅಗ್ನಿಯಲ್ಲಿ ನಿಂತುಕೊಂಡು ವಷಟ್ಕಾರ ಅನ್ನೋ ಮಂತ್ರವನ್ನು ಹೇಳಿಕೊಂಡು, ವಷಟ್ಕಾರಗಳನ್ನು ಹೇಳಿಕೊಂಡು ಆಹುತಿ ಕೊಡೋದು, ನಿಂತ ಆಹುತಿ ಕೊಡುವಂಥ ಒಂದು ಯಜ್ಞ ಚಾತುರ್ಮಾಸ್ಯ ಯಜ್ಞ ಅಂತಲೇ ಒಂದು ಯಜ್ಞ. ಇನ್ನೊಂದು ವ್ರತವಂತೂ ಈಗ ನಡೀತಾ ಇದೆಯಲ್ಲ, ಅದು ಬೇರೆ, ಚಾತುರ್ಮಾಸ್ಯ ಅಂತ ಒಂದು. ಅಂಥ ಯಜ್ಞದಲ್ಲೂ ಕೂಡ ಬಹಳ ಆಸಕ್ತಿ ಅವನಿಗೆ. ಸಾಕನ್ಯಾ ಪಾಂಡ್ಯ ದೇಶೀಯ ಪಾಂಡ್ಯಾನಾಂಚ ತಥಾ ಪ್ರಿಯ. ಪಾಂಡ್ಯ ದೇಶದ ಹುಡುಗಿ, ಆ ಹುಡುಗಿನ ಮದುವೆ ಮಾಡಿಕೊಂಡು ಭಾಳ ಚೆನ್ನಾಗಿದ್ದ. ಪತ್ಯವು ಸುಪ್ತೆ ಸ್ವಯಂ ಶಿಷ್ಯೆ ಪತ್ಯವು ಭುಂಕ್ತೆ ತ್ವಭುಂಕ್ತ ಚ. ಎಷ್ಟು ನಿಷ್ಠೆಯಿಂದ ಇದ್ಲು ಅಂದರೆ ಅವಳು ಗಂಡ ಮಲಗಿದ ಮೇಲೆ ಮಲಗ್ತಿದ್ಲಂತೆ, ಗಂಡ ಏಳೋಕ್ಕಿಂತ ಮೊದಲು ಹೇಳ್ತಿದ್ಲಂತೆ. ಎಂಥ ಪಾತಿವ್ರತ್ಯ ಧರ್ಮ! ಗಂಡ ಮಲಗಿದ ಮೇಲೆ ಮಲಗೋದು, ಆಮೇಲೆ ಗಂಡ ಏಳೋಕ್ಕಿಂತ ಮೊದಲು ಹೇಳೋದು, ಹಂಗೆ. ಈ ರೀತಿಯಲ್ಲಿ ಜೊತೆಗೆ ಇನ್ನೊಂದೇನು ಅಂದರೆ ಪತಿಯಲ್ಲಿ ಅತ್ಯಂತ ಭಕ್ತಿ. ಜೊತೆಗೆ ಗಂಡ ಊಟ ಮಾಡೋ ತನಕ ಮಾಡ್ತಿರ್ಲಿಲ್ಲಂತೆ, ಅವನು ಊಟ ಮಾಡಿದ ಮೇಲೆ ತಾನು ಊಟ. ಹೀಗೆ ಬಹಳ ಪತಿಭಕ್ತಿಯಿಂದ ಇದ್ಲು. ಕದಾಚಿತ್ ದ್ವಿಜಪುತ್ರಸ್ತು ದಿವಾಸಂಗಮ ದಿವಾಸಂಗಮ ತತ್ಪರಃ. ಒಮ್ಮೆ ಏನಾಯಿತಂತೆ, ಇವನಿಗೆ ಹಗಲು ಸಂಘ ಮಾಡಬೇಕು ಅಂತ ಅನ್ನಿಸ್ತು ಹೆಂಡತಿ ಜೊತೆ. ಅದಕ್ಕೆ ಅವನು ಸೂಚನೆ ಕೊಟ್ಟನಂತೆ, ರಾಜಪುತ್ರೀಂ ಸಮಾಸಾದ್ಯ ರಾಜನ್ ಕಾಮಾತುರೋ ಬ್ರವೀತ್. ಆಗ ಅವನು ಹೇಳಿದ, ಇಷ್ಟು ಹೇಳಿದರೂ ಈ ರೀತಿ ಸಂಘ ಮಾಡಬೇಕು ಅಂತ ಹೇಳಿದ್ದಕ್ಕೆ ಅವಳು ಹೇಳ್ತಾಳೆ, ಇಲ್ಲ, ಹೀಗೆಲ್ಲ ಮಾಡೋದು ತಪ್ಪು ನಾವು. ಯಾಕೆಂದರೆ ಶರೀರಂ ಅಸ್ಥಿ ಮಾಂಸಾದ್ಯೈಹಿ ಪೂರಿತಂ ಪುರುಷರ್ಷಭ. ಈ ದೇಹ ಅಂದರೆ ಏನಿರ್ತದೆ? ಬರೀ ಮೂಳೆ, ಮಾಂಸ, ರಕ್ತ ಇದೇ ಸೇರಿಕೊಂಡಿರ್ತದೆ. ಈ ಶರೀರದ ವ್ಯಾಧಿಗೋಸ್ಕರವಾಗಿ ಶರೀರೇಣ ಶರೀರಸ್ಯ ಸಂಗಮ ಸಾಧ್ವಸಮ್ಮತಃ. ಅದರಲ್ಲೂ ಕೂಡ ತತ್ರಾಪಿ ದಿವಸ ಕ್ರೀಡಾಂ, ಅದರಲ್ಲೂ ಹಗಲು ಹೊತ್ತಿನಲ್ಲಿ ಸಂಘ ಅನ್ನುವಂಥದ್ದು ಬಹಳ ಕೆಟ್ಟದ್ದು, ಮಾಡಬಾರದು. ಹಗಲು ಹೊತ್ತಲ್ಲಿ ಗರ್ಭಧಾರಣೆ ಮಾಡಿದ್ರು ಅಂದರೆ ಕ್ರೂರ ಗರ್ಭಶ್ಚ ಮೈಥುನೇ. ಕ್ರೂರ ಗರ್ಭ, ಕೆಟ್ಟ ಮಕ್ಕಳು ಹುಡ್ತಾರಂತೆ. ಅದರಿಂದಾಗಿ ಹಗಲು ಸಂಘ ಎನ್ನುವಂಥದ್ದು ನಿಷಿದ್ಧ. ನಿಕೇತನೇ ಪಿತಾ ಮಾತಾ, ಮನೆಯಲ್ಲಿ ನೋಡಿದರೆ ತಂದೆ ತಾಯಿಗಳಿದ್ದಾರೆ, ಜೊತೆಗೆ ಅಗ್ನಿಹೋತ್ರ ನಡೀತಾ ಇದೆ ಮನೆಯಲ್ಲಿ, ಅಗ್ನಿಹೋತ್ರ ಹೋಮ. ಪ್ರಭಾಕರ ಪ್ರಭಾಂಪಸ್ಯ, ಜೊತೆಗೆ ಅಗ್ನಿ ಪ್ರಜ್ವಲಿಸ್ತಾ ಇದ್ದಾನೆ, ನೋಡಿ ಹೇಗೆ ಹೊಳಿತಿದ್ದಾನೆ. ತ್ಯಜ ಕಾಮಂ ದ್ವಿಜಾತ್ಮಜ. ಇಂಥ ಪರಿಸರದಲ್ಲಿ ನಾವಂಥ ಕೆಲಸ ಮಾಡಬಾರದು ಅಂತ ಈ ಮಾತನ್ನು ಹೇಳಿದ್ದಂತೆ ಹೆಂಡತಿ. ವಧೂ ವಚನ ಮಾಕರ್ಣ್ಯ ಮಾಧವೋ ವಾಕ್ಯಮಬ್ರವೀತ್. ಭವಭಾಮಿನಿ ಮೇ ಸೌಖ್ಯಂ ಪೂರಯಾದ್ಯ ಮನೋರಥಂ. ಏನೇ ಆದರೂ ನೀನು ನನ್ನ ಹೆಂಡತಿ, ನಾನು ಹೇಳಿದ್ದನ್ನು ಕೇಳಬೇಕು. ಆಯಿತು, ನೀ ಹೇಳಿದಂತೆ ಬೇಡ, ಆದರೆ ತವ ಸ್ಯಾತ್ ಪುತ್ರ ಸೌಭಾಗ್ಯಂ, ನಿನಗೊಂದು ಮಗುನ ಕೊಡಬೇಕು ಅಂತಿದ್ದೀನಿ. ಆದ್ದರಿಂದ ನನ್ನ ಮಾತನ್ನು ಕೇಳು,
ಇಲ್ಲಿ ಬೇಡ, ಹೊರಗೆ ಹೋಗೋಣ ಅಂತ ಹೇಳಿದ್ರಂತೆ. ನಾನು ಕಟ್ಟಿಗೆ ಆರಿಸ್ಕೊಂಬರ್ತೀನಿ, ಸಮಿತ್ತು ಕಟ್ಟಿಗೆ ಆರಿಸ್ಕೊಂಬರ್ತೀನಿ ಅಂತ ಹೇಳಿ ನಾನು ಹೋಗ್ತೀನಿ, ನೀನು ನೀರಿಗೆ ಹೋಗ್ತೇನೆ ಅಂತ ನೀ ಬಂದುಬಿಡು ಅಂತ ಹೇಳಿದ್ರಂತೆ. ಆಗಲಿ ಅಂತ ಗಚ್ಚಾಮಿ ಜಲಹೇತೋಸ್ತು ಗಚ್ಚತ್ವಂ ಪುರತೋ ಮಮ, ನಾನು ನೀರು ಅಂತ ಹೇಳ್ಕೊಂಡು ಬರ್ತೀನಿ ಅಂತ ಅವಳು ಹೇಳಿದ್ರು. ಹೋಗಿದ್ರು. ತದಾ ಜಗಾಮ ರಾಜೇಂದ್ರ ಹುಷಾರ್ತಂತು ಸ್ವಭಾವತಃ, ಏನೋ ಸಮಿತ್ತು ಕಟ್ಟಿಗೆ ತೊಗೊಂಬರ್ತೀನಿ ಅಂತ ಹೋದ. ಸಾ ಜಗಾಮಾತ ಪಾನೀಯ ಪಾತ್ರಮಾದಾಯ ಭಾಮಿನಿ, ಇವಳು ನೀರಿನ ಕೊಡ ಹಿಡ್ಕೊಂಡು ಬಂದ್ಲಂತೆ. ಅಷ್ಟು ಬರ್ತಾ ಇದ್ದಾಗಲೇ ಏನಾಯಿತು, ತತ್ರ ಅಂತರೇ ವಿಪ್ರಪುತ್ರೋ ದದರ್ಶಾನ್ಯಾಂ ಸ್ತ್ರೀಯಂ ಪುನಃ, ಅಲ್ಲಿ ಹೋಗುವಾಗಲೇ ದಾರಿಯಲ್ಲಿ ಈ ಮಾಧವ ಬ್ರಾಹ್ಮಣ ಏನು ಮಾಡಿದ, ಇನ್ನೊಬ್ಬ ಹೆಣ್ಣನ್ನು ನೋಡಿದಂತೆ. ಅವಳನ್ನು ನೋಡ್ತಾ ಇದ್ದಂತೆಯೇ ಅವನಿಗೆ ಅವಳ ಮೇಲೆ ಮನಸ್ಸಾಯಿತು. ಮನಸ್ಸಾಗಿ ವಿಚಿತ್ರ ರೂಪ ಲಾವಣ್ಯಾಂ ಪೂರ್ಣಚಂದ್ರ ನಿಭಾನನಾಂ, ವಿಚಿತ್ರವಾದಂಥ ಮೋಹಕವಾದ ರೂಪ ಇತ್ತವಳಿಗೆ. ಅವಳನ್ನು ನೋಡಿ, ಅವಳು ಯಾರು, ಸುನಾಸಾಂ ಸುಭಗಾಂ ಸುಬ್ರುಂ, ಒಳ್ಳೆ ಮೂಗಿತ್ತಂತೆ, ಒಳ್ಳೆ ಸುಭಗಳಾಗಿದ್ದಂತೆ, ಒಳ್ಳೆ ಹುಬ್ಬಂತೆ, ಎಲ್ಲ ಚೆನ್ನಾಗಿದ್ಲು. ಅಂತಹ ಕುಂತಲಾಂ ನೀಲಕುಂತಲಾಂ ಅಂತ ಹೇಳುತ್ತಾರೆ. ಅವಳ ಹೆಸರು ಕುಂತಲ ಅಂತ ಹೆಸರಂತೆ. ಯಾರವಳು ಅಂದರೆ ಚಂಡಾಲಕನ್ಯೆ ಅಂತ. ಚಂಡಾಲಕನ್ಯೆಯನ್ನು ನೋಡಿ ಇವಳು ಭಾಳ ಚೆನ್ನಾಗಿದ್ದಾಳೆ ಅಂತ ಅಂದ್ಕೊಂಡೆ. ಸ್ನಿಗ್ಧ ಕಂಚುಕ ಸಂಬದ್ಧಾಂ ಕೋಕಿಲ ಸ್ವರ ರಂಜಿತಾಂ, ಇಷ್ಟನ್ನು ನೋಡಿದ ಕೂಡಲೇ ಏನು ಮಾಡಿದ್ದಂತೆ, ತನ್ನ ಹೆಂಡತಿಗೆ ಬೇರೆ ಹೇಳಿದ್ದಂತೆ, ಸ್ವಭಾರ್ಯಾಂ ಪತ್ಯುವಾಚಯದಂ ಗಚ್ಚ ಪ್ರಾಣ ಪ್ರಿಯೇ ಗೃಹಂ, ಇಲ್ಲ ನೀನು ಹೇಳುವಾಗ ನನಗೆ ತಲೆಗೆ ಹೊಳಿಲಿಲ್ಲ, ನೀ ಹೇಳಿದ್ದು ಸರಿ, ಹಗಲು ಹೊತ್ತಲ್ಲಿ ನಾವಿಂಥ ಸಂಘ ಮಾಡುವಂಥದ್ದು ತಪ್ಪು, ಆದ್ದರಿಂದ ಹೊರಡು ನೀನು ಮನೆಗೆ ಹೋಗು, ನಾನು ನೀನು ಹೇಳಿದಂತೆ ನಡ್ಕೊಳ್ತೇನೆ ಅಂತ ಹೇಳಿ ಹೆಂಡತಿಗೆ ಸಮಾಧಾನ ಹೇಳಿ ಕಳಿಸ್ಬಿಟ್ನಂತೆ. ಹೆಂಡತಿ ಅಂದ್ಕೊಂಡು ನನ್ನ ಗಂಡನಿಗೆ ಒಳ್ಳೆ ಬುದ್ಧಿ ಬಂದ್ಬಿಡು ಅಂತ ಅಂದ್ಕೊಂಡು ಬಂದದ್ದು ಒಳ್ಳೆಯ ಬುದ್ಧಿ ಇಲ್ಲ, ದುರ್ಬುದ್ಧಿ ಬಂದಿತ್ತು. ಇಚ್ಛಾಮಿ ಪೂರ್ಣತಾಂ ಜಾತ ತದ್ಭಕ್ತ್ಯಾ ಪರಿತೋಷಿತಃ ಯುಕ್ತ ಮುಕ್ತಂ ತ್ವಯಾ ಭದ್ರ ಗಚ್ಚಾಮಿ ಭವನಂ ಸ್ವಕಂ, ಆಯಿತು ನೀನು ಭಾಳ ಒಳ್ಳೆ ಮಾತು ಹೇಳಿದಿ, ಹೊರಡ್ತೀನಿ ನಾನು ಅಂತ ಹೊರಟು. ಅವಳು ಹೊರಟ ಕೂಡಲೇ ಶನೈರ್ಜಗಾಮ ರಾಜೇಂದ್ರ ಸ್ಮರೇಣ ಕೃತಚೇತನಃ, ನಿಧಾನವಾಗಿ ಇವನೇನು ಮಾಡಿದ್ನಂತೆ, ಆ ಕುಂತಲೆ ಹತ್ತಿರಕ್ಕೆ ಹೋದಂತೆ. ಕುಂತಲೆ ಹತ್ರಕ್ಕೆ ಹೋದ. ಅವಳ ಹತ್ರಕ್ಕೆ ಹೋಗ್ತಾ ಇರುವಾಗ ಅವನ ಹೆಜ್ಜೆ ನೋಡುವಾಗಲೇ ಅವಳಿಗೆ ಒಂದು ಸ್ವಲ್ಪ ಡೌಟ್ ಬಂತು, ಯಾಕೋ ಇವನು ಸರಿ ಇಲ್ಲ, ಇವನ ಹೆಜ್ಜೆಯಲ್ಲಿ ಅಂತ ಗೊತ್ತಾಯಿತು. ಸಮೀಪಸ್ಥಂ ಮುನಿಂ ಪ್ರೇಕ್ಷ ರಾಜನ್ ಪೃಥುಲಲೋಚನ ಸ್ವರಭೇದಂ ಪ್ರಕುರ್ವಂತಿ ವಾಕ್ಯಮುಚೇತ ಮಾಧವಂ, ಅದಕ್ಕೆ ಅವಳು ಹೇಳ್ತಾಳೆ, ಇವನು ಸ್ವರಭೇದವನ್ನು ಮಾಡಿಕೊಂಡು ಬರ್ತಾ ಇದ್ದಂತೆ, ಸ್ವಲ್ಪ ಅವನ ಮಾತಿನಲ್ಲಿ ಏನೋ ವಿಚಿತ್ರ ಕಾಣ್ತಾ ಇತ್ತು. ಆಗ ಕುಂತಲೆ ಹೇಳ್ತಾಳೆ, ಮಾಯಾಹಿ ಮುನಿಶಾರ್ದೂಲ ಮತ್ಸಮೀಪಂ ಮಹಾಮತೆ, ನನ್ನ ಹತ್ರಕ್ಕೆ ಬರಬೇಡೋ ಮಾರಾಯ ನೀನು ಅಂತಂತೆ. ಯಾಕೆ ಅಂದರೆ ಸಚತದ್ವಚನಂ ಶ್ರುತ್ವ ಸಹಸಾ ವಾಕ್ಯಮ ಪ್ರವೀತ್, ಯಾಕೆ ನೀನು ಯಾರು ಹೇಳಿ ನೀನು ಅಂತ ಕೇಳ್ತಾನೆ. ಕಾತ್ವಂ ಕಲ್ಯಾಣಿ ಭದ್ರಂತೆ ಜನನೀ ಜನಿತಾಚಕಃ, ಯಾರು ನೀನು, ನಿನ್ನ ಹೆಸರೇನು, ನಿಮ್ಮ ಅಪ್ಪ ಅಮ್ಮನ ಹೆಸರೇನು, ಸ್ವಲ್ಪ ನಿನ್ನ ಬಗ್ಗೆ ವಿಚಾರವನ್ನು ಹೇಳು ಅಂದಾಗ ಆ ಕುಂತಲೆ ಹೇಳ್ತಾಳೆ, ನನ್ನ ಬಗ್ಗೆ ಏನೋ ಕೇಳ್ತಿ ಮಾರಾಯ ನೀನು ಅಂತಳು. ಕಿಮ್ಮಾಂ ಪೃಚ್ಛಸಿ ಪಾಪಿಷ್ಟಾಂ ಅಂತ್ಯಜಾತಿ ಕುಲೋದ್ಭವಾಂ ಅಂತ್ಯಜಾಂತ್ಯಜಯೋರ್ ಜಾತಾಂ ಸುರಾ ಮಾಂಸಾಶನೀಂ ಕಲಾಂ ಅಂತ ಅವಳು ಹೇಳಿದ್ಲು. ನನ್ನ ಬಗ್ಗೆ ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ಯಾಕೋ ನಿನಗೆ, ನಾನು ಯಾರು ಅಂದರೆ ಅತ್ಯಂತ ಪಾಪಿಷ್ಟಳು, ಅಂತ್ಯಜರಿಗೆ ಹುಟ್ಟಿದವರು ಅಂತ್ಯಜರು, ಆ ಅಂತ್ಯಜರಿಗೆ ಹುಟ್ಟಿದಂಥವಳು ನಾನು ಅಂತ, ಮಹಾ ಚಂಡಾಲೆ ನಾನು ಅಂತಳವಳು. ಅಂಥವಳು ನಾನು, ನನ್ನ ಬಗ್ಗೆ ಕೇಳ್ತಿದ್ದೀಯಲ್ಲ, ನನ್ನ ಬಗ್ಗೆ ಏನು ತಿಳ್ಕೋತೀಯೋ, ಪ್ರತಿನಿತ್ಯವೂ ಕೂಡ ಮಾಂಸ ಮತ್ತು ಹೆಂಡ ಇವುಗಳನ್ನು ಕುಡಿದು ತಿಂದು ಬದುಕುವಂಥ ದುಷ್ಟರು ನಾವು, ನನ್ನ ಬಗ್ಗೆ ಏನು ತಿಳ್ಕೊಳ್ತೀನಿ ನೀನು, ಬೇಡ ಹೋಗು ಅಂತಂದು. ಮಧ್ಯ ದೇಶೇ ನಿವಾಸೋ ಮೇ ಕಿಂ ತ್ವಂ ಪೃಚ್ಛಸಿ ಭೂಸುರ, ನಮ್ಮ ಬಗ್ಗೆ ಕೇಳಬೇಡ್ರಿ, ಯಾಕೆಂದರೆ ನೀವು ನಮ್ಮನ್ನು ನೋಡಲೂಬಾರ್ದು ಅಂತ ಹೇಳ್ತಾರೆ. ನೀವು ನಮ್ಮನ್ನು ನೋಡಲೂಬಾರ್ದು, ಯಾಕೆ, ಬ್ರಾಹ್ಮಣರು ನೀವು, ನಿತ್ಯ ವೇದಾಧ್ಯಯನವನ್ನು ಮಾಡುವಂಥವರು, ವೇದ ಪಾರಾಯಣವನ್ನು ಮಾಡತಕ್ಕಂಥವ್ರು ನೀವೆಲ್ಲರೂ ಕೂಡ. ವೇದ ವೇದಾಂತ ವೇದಿತ್ವಂ ನಮಾಂ ದ್ರಷ್ಟುಮಿಹಾರ್ಹಸಿ, ನಮ್ಮನ್ನು ನೋಡಲಿಕ್ಕೂ ಕೂಡ ಸರಿಯಲ್ಲ ನಿಮ್ಮದು, ಆದ್ದರಿಂದ ನೀವು ನಮ್ಮ ಹತ್ರಕ್ಕೂ ಬರಬೇಡ್ರಿ ನೀವು ಅಂತಂದಂತೆ. ನೀವು ಬರಬೇಡ್ರಿ ಅಂತ ಈ ಮಾತನ್ನು ಹೇಳಿದಾಗ ಆಗ
ಮಾಂ ಸೃಷ್ಟುಂ ಕ್ರೀಡಿತುಂ ವಾಪಿ ಕಥಮಿಚ್ಛಸಿ ಮೂಢದಿ. ಇಂಥ ದುಷ್ಟಳಾದಂಥ ನನ್ನನ್ನು ಹೇಗೆ ಮಾತಾಡಿಸ್ಬೇಕು ಅನ್ನಿಸ್ತದೆ, ನನ್ನ ಹತ್ರಕ್ಕೆ ಬರಬೇಕಂತಾದರೆ ಹೇಗೆ ಅನಿಸುತ್ತೆ ನಿನಗೆ ಅಂತ ಕೇಳಿದ್ದು. ವೃತ ನಾರಾಯಣ ಜಾತೋ ಬ್ರಹ್ಮಾಲೋಕ ಪಿತಾಮಹ ಅಂಧ ಏವ ಮಹಾರಾಜ ರೋಚತೆ ಮೇ ಮತೆ ಸದಾ. ನಿಜವಾಗಲೂ ಕೂಡ ನನಗನ್ನಿಸುತ್ತೆ ಬ್ರಹ್ಮದೇವರೇನಿದ್ದಾರಲ್ಲ ಅವರು ಕೂಡ ಬಹುಶಃ ಕುರುಡರಿರಬೇಕು. ಯಾಕೆ ಅಂತಂದರೆ ಇಂಥ ಒಬ್ಬ ಬ್ರಹ್ಮದೇವ ವ್ಯರ್ಥವಾಗಿ ಅವನು ಹುಟ್ಟಿದ್ದಾನೆ. ಯಾಕೆ ಅಂತಂದರೆ ನಿನ್ನಂಥವಳೊಬ್ಬಳಿದ್ದಾಳಲ್ಲ, ನಿನ್ನಂಥ ಒಬ್ಬ ಮಹಿಳೆಯನ್ನು ಸೃಷ್ಟಿ ಮಾಡಿದ್ದಾನೆ. ಅವನು ಸೃಷ್ಟಿ ಮಾಡಿದ್ದು ವ್ಯರ್ಥ ಆಗಬಾರ್ದು. ನಿನ್ನಂಥವಳು ಹುಟ್ಟಿದ್ದಾಳೆ ಅಂದರೆ ಅವಳು ಸೃಷ್ಟಿ ಮಾಡಿದ್ದು ವ್ಯರ್ಥ ಆಗಬಾರ್ದು. ಅದಕ್ಕೋಸ್ಕರವಾಗಿ ನಿನ್ನ ಸೌಂದರ್ಯ ಎನ್ನುವಂಥದ್ದು ಇನ್ನೊಬ್ಬರಿಗೆ ಸಿಗಬೇಕು ಅಂತನು. ವೃತ ಸಂಜನಯಾಮಾಸ ವನಿತಾಂಬನ ಹೇತವೇ ತಥಾಪಿ ಮಮ ಬುದ್ಧಿಸ್ತು ತ್ವಯ್ಯೇವ ರಮತೆ ಸದಾ. ಆಗ ಅವನು ಹೇಳ್ತಾನೆ, ಈ ಕಾಡಲ್ಲಿ ವಾಸ ಮಾಡಲಿಕ್ಕೆ ಅಂತ ನಿನ್ನಂಥ ಒಬ್ಬ ಹೆಣ್ಮಗಳನ್ನು ಸೃಷ್ಟಿ ಮಾಡಿದ್ದಾನೆ. ಆದರೂ ನನ್ನ ಬುದ್ಧಿ ಮಾತ್ರ ಈ ಚಂಡಾಲ ಕನ್ಯೆ ಕಡೆಗೇ ಹೋಗ್ತಾ ಇದೆ. ನಾನೇನು ಮಾಡಲಿ, ನಿನ್ನ ಕಡೆಗೆ ಬರ್ತಾ ಇದೆ. ಆದ್ದರಿಂದ ನಾನು ನಿನ್ನ ಹತ್ರನೇ ಬರ್ತೀನಿ ಅಂತ ಹೇಳಿದ. ಅದಕ್ಕೆ ಆ ಕುಂತಲೆ ಹೇಳ್ತಾಳೆ, ಬೇಡ, ಕುಲಾಟನಂ ಪ್ರಕುರ್ವಾಣಾಹ ಕುಲಮಾಶತಮಾಕುಲಂ. ನಾವು ಎಂಥವರು ಅಂತಂದರೆ ವ್ಯಭಿಚಾರಿಣಿಯರು. ನಾವು ವ್ಯಭಿಚಾರಿಣಿಯರು. ಯಾವಾಗಲೂ ಕೂಡ ಇವ್ರ ಮನೆಗೆ ವಿಟಪುರುಷರ ಮನೆಗೆ ಹೋಗುವಂಥವ್ರು ನಾವು. ನಮ್ಮ ಹತ್ರಕ್ಕೆ ಯಾಕೆ ಬರ್ತೀರಿ ನೀವು, ಬರಬೇಡ್ರಿ ಅಂತ ಹೇಳಿದ್ಲು. ಲವಣೋದಕ ಜಾತಾನಿ ರತ್ನಾನಿ ವಿವಿಧಾನಿ ಚ. ಅವನು ಹೇಳ್ತಾನೆ, ಇಲ್ಲ ಇಲ್ಲ ಹಾಗೆಲ್ಲ ಅಲ್ಲ, ಯಾವತ್ತೂ ಕೂಡ ಉಪ್ಪು ನೀರು, ಸಮುದ್ರದ ನೀರು ಉಪ್ಪು ನೀರು, ಉಪ್ಪು ನೀರಲ್ಲೇ ಏನಿರ್ತದೆ, ರತ್ನಗಳಿರ್ತವೆ. ಸಮುದ್ರದೊಳಗೆ ರತ್ನ ಇರ್ತದೆ. ಹಾಗೆ ನೀನು ಕೂಲಾಗಿಲ್ಲ ತೊಗೊಂಡು ನಾನೇನು ಮಾಡಲಿ, ಆದರೆ ರತ್ನ ನೀನು ಅಂತ, ರತ್ನ ಇದ್ದಂತೆ ಇದ್ದೆ ನೀನು ಅಂತ. ಎಷ್ಟು ಹೇಳಿದರೂ ಕೂಡ ಕೇಳಲಿಲ್ಲ. ಕೇಳದೇ ಇದ್ದಾಗ ಆಗ ಅವಳು ಹೇಳ್ತಾಳೆ, ದಿಗ್ದೇವತಾಯಾಶ್ಚ ಗಣಾಧಿಪಾಯೇ ಭಾನ್ವಿಂದು ಪೂರ್ವಾಶ್ಚ ನವಗ್ರಹಾಯೇ ಶೃಣ್ವಂತು ವಾಕ್ಯಂ ಮಮ ವಿಪ್ರವಾಕ್ಯೋ ವೃತಾಮೃತಿಂ ಯಾಸ್ಯತಿ ಪಾಪಿ ಸಂಗಾತ್. ಏನು ಮಾಡಲಿ, ದಿಗ್ದೇವತೆಗಳಿಗೆಲ್ಲ ಕೇಳ್ಕೊಡ್ತಾಳೆ. ಎಲ್ಲ ಗಣದೇವತೆಗಳು ದಿಗ್ದೇವತೆಗಳು ಎಲ್ಲ ನೋಡ್ರಿ, ಇವನ ಮಾತನ್ನು ಕೇಳ್ರಿ, ಬೇಡ ಅಂದರೂ ನನ್ನ ಹತ್ರಕ್ಕೆ ಬರ್ತಾ ಇದ್ದಾನೆ. ಏನು ಮಾಡಬೇಕು ನಾವು? ಯಾಕೆಂದರೆ ಅವಳೊಂದು ಮಾತು ಹೇಳ್ತಾಳೆ, ಜಾತಿದ್ವೇ ನಿರ್ಮಿತೇ ಪೂರ್ವಂ ವಿಷ್ಣುನಾ ದ್ವಿಜಸತ್ತಮ ಪುಂಸ್ತ್ವಸ್ತ್ರೀತ್ವ ಪ್ರಭೇದೇನ ಚಾತುರ್ವರ್ಣ್ಯಂಚ ಭೂಸುರ. ಅದಕ್ಕೆ ಅವನೇ ಹೇಳಿದ್ನಂತೆ, ನೀನು ಜಾತಿ ಜಾತಿ ಅಂತ ಹೇಳ್ತಿದ್ದೀಯಲ್ಲ, ಈ ಜಾತಿ ಗೀತಿ ನನಗೆಲ್ಲ ಗೊತ್ತಿಲ್ಲ ಅಂತ. ನನಗೆ ಗೊತ್ತಿರೋದು ಎರಡೇ ಜಾತಿ ಅಂತ. ಈಗ ಅದರದೇ ಗದ್ದಲ ನಡೀತಾ ಇದೆ. ನನಗೆ ಗೊತ್ತಿರೋದು ಎರಡೇ ಜಾತಿ ಅಂತ. ನಾನು ಏನು, ಒಂದು ಹೆಣ್ಣು ಒಂದು ಗಂಡು ಅಷ್ಟೇ ಜಾತಿ ಇರೋದು ಅಂತ. ಇದು ಬಿಟ್ಟರೆ ಇನ್ನೊಂದು ಜಾತಿ ಇಲ್ಲವೇ ಇಲ್ಲ ಅಂತ. ಅದಕ್ಕೆ ಅವಳು ಹೇಳ್ತಾಳೆ, ಬ್ರಾಹ್ಮಣಸ್ಯ ಬ್ರಹ್ಮಯೋನ್ಯಾಂ ರಂತುಮಿಚ್ಛಾ ಪ್ರಶಸ್ಯತೆ ತಥಾನ್ಯೇಷಾಂಚ ವರ್ಣಾನಾಂ ಸ್ವಸ್ವಜಾತೌ ಪ್ರಶಸ್ಯತೆ ವಿಪರೀತಮಿಮಂ ಮನ್ಯೆ ಧರ್ಮತ್ಯಾಗಂ ದ್ವಿಜನ್ಮನಂ. ಬೇಡ, ನೀವು ಧರ್ಮತ್ಯಾಗ ಮಾಡಿದಂತೆ ಆಗ್ತದೆ, ಬರಬೇಡ್ರಿ ನಮ್ಮ ಹತ್ರಕ್ಕೆ ಅಂದರೆ ಕೇಳಲಿಲ್ಲ. ಅದಕ್ಕೆ ಅವಳೇ ಹೇಳ್ತಾಳೆ, ಒಂದಷ್ಟು ಉಪದೇಶ ಮಾಡಿದ್ಲು. ನೋಡು, ನಿಮ್ಮ ಬ್ರಾಹ್ಮಣರ ದೇಹ ಇದೆಯಲ್ವ, ಋತುಕಾಲೇ ಯದಾ ಮಾತು ತವ ಪಿತ್ರ ಸಮಾಗಮ. ನಿಮ್ಮ ದೇಹ ಪರಿಶುದ್ಧವಾದ ದೇಹ. ಯಾಕೆಂದರೆ ತಾಯಿ ಗರ್ಭದಲ್ಲಿ ಒಂದು ಮಗು ಹೋಗಬೇಕು ಅಂದರೂ ಕೂಡ ಗರ್ಭಾಧಾನ ಅಂತ ಒಂದು ಸಂಸ್ಕಾರ ನಡೀತದೆ. ಗರ್ಭಾಧಾನ ಅನ್ನುವ ಸಂಸ್ಕಾರ ಆದ ಮೇಲೇ ವೇದ ಮಂತ್ರದಿಂದಲೇ ನಿಮ್ಮ ಗರ್ಭ ಎನ್ನುವಂಥದ್ದು ಉತ್ಪತ್ತಿ ಆಗ್ತದೆ. ರೇತಸ್ಪೃಷ್ಟಂ ವೇದಪೂತಂ ಗರ್ಭಾಧಾನಮಿದಂ ವಿದುಹು. ಅಷ್ಟೇ ಅಲ್ಲ, ಗರ್ಭದಿಂದ ಹೊರಗೆ ಬರಬೇಕಾದರೂ ಕೂಡ ಏನು ಮಾಡ್ತಾರೆ ಅಂದರೆ, ಆಗ ಸೀಮಂತ ಅಂತ, ಷಷ್ಠೇವ ಅಷ್ಟಮೇ ಮಾಸೆ ಅಂತ ಸೀಮಂತ ಅಂತ ಮಾಡ್ತಾರೆ. ನಿಮಗೆ ಸೀಮಂತ ಅಂತ ಮಾಡ್ತಾರೆ. ಆ ಸೀಮಂತ ಅದನ್ನೆಲ್ಲ ಪುಂಸವನ ಸೀಮಂತ ಇವೆಲ್ಲ ಮಾಡ್ತಾರೆ ಸಂಸ್ಕಾರ. ಅದು ವೇದ ಮಂತ್ರದಿಂದಲೇ ನಡೀತದೆ. ಸೀಮಂತಂ ಕಲ್ಪಯಾಮಾಸುಹು ಮಂತ್ರೈಹಿ ವೇದಮಯೈಹಿ ದ್ವಿಜ ದಶಮೇ ಮಾಸಿ ಸಂಪ್ರಾಪ್ತೆ. 10ನೇ ತಿಂಗಳು ಬಂತು ಅಂತಾದರೆ ಆಗ ನಿಮಗೆ ಹುಟ್ಟಾಗ್ತದೆ, ಹುಟ್ತೀರಿ. ಹುಟ್ಟಿದಾಗಲೂ ಹೇಗೆ ಅಂತಂದರೆ ತಥೈವ ಜಾತಕರ್ಮಾದಿ, ಅದೇ ರೀತಿ ಜಾತಕರ್ಮ ಮೊದಲಾದ ಸಂಸ್ಕಾರಗಳನ್ನು ಕೂಡ ವೇದ ಮಂತ್ರದಿಂದಲೇ ಮಾಡ್ತಾರೆ. ವೇದ ಮಂತ್ರ
ನಿಮಗೆ ಮೊದಲನೇ ಬಾರಿ ಬಾಯಲ್ಲಿ ಅನ್ನ ಇಡ್ತಾರಲ್ಲ, ಅನ್ನಪ್ರಾಶನ ಅಂತ, ಅದೂ ವೇದ ಮಂತ್ರದಿಂದಲೇ ನಡೀತದೆ. ನಿಮಗೆ ಚೌಲಕರ್ಮ ನಡೀತದೆ, ಕೂದಲು ತೆಗೆಸೋದು, ಅದೂ ಕೂಡ ಅಷ್ಟೇ ಬ್ರಹ್ಮವಾಚನ ಪೂರ್ವಕಂ, ಎಲ್ಲವೂ ಕೂಡ. ಇನ್ನು ಇಷ್ಟಾದರೆ ಮುಂದೆ ಉಪನಯನ ಎಲ್ಲ ಸಂಸ್ಕಾರ, ಕೊನೆಗೆ ಎಲ್ಲಿ ತನಕ ಮದುವೆ ಆಗೋದು ಅಂತಾದರೂ ಕೂಡ ಅಗ್ನಿಸಾಕ್ಷಿ ವಿಧಾನೇನ ಪ್ರಾಪ್ತದಾರ ಕೃತೋ ಭವಾನ್, ಅಗ್ನಿಸಾಕ್ಷಿಯಾಗಿ ವೇದ ಮಂತ್ರದಿಂದ ನಿಮಗೆಲ್ಲ ವಿವಾಹ ಮಾಡುತ್ತಾರೆ. ಅಂತ ಅಗ್ನಿಸಾಕ್ಷಿಯಾಗಿ ನೀನು ಮದುವೆ ಮಾಡಿಕೊಂಡಿದ್ದೀ, ನನ್ನ ಹತ್ರ ಬರಬಾರ್ದು ನೀನು ಅಂತ ಹೇಳಿ, ನನ್ನ ಹತ್ರ ಬರಬಾರ್ದು ನೀನು. ಏತಾದೃಶಸ್ಯ ದೇಹಸ್ಯ ಮಯಾ ಸಂಘ ಕಥಂ ಭವೇತು, ಇಷ್ಟು ಒಳ್ಳೆ ದೇಹ ನಿಮ್ಮದು ಬ್ರಾಹ್ಮಣರದು, ನಮ್ಮ ಹತ್ರ ಯಾಕೆ ಬರ್ತಾ ಇದ್ದೀರಿ ನೀವು ಅಂತ. ಯಾಕೆ? ನಿಮ್ಮ ಕಿವಿ ಇದೆಯಲ್ವ, ಪ್ರತಿನಿತ್ಯವೂ ಕೂಡ ನಿಮ್ಮ ಕಿವಿ ಏನನ್ನು ಕೇಳುತ್ತೆ? ಕರ್ಣೋ ಹರಿಕಥಾಶ್ರುತ್ಯ ಪಾವಿತವು ನಾಸಿಕಾತವ. ನಿನ್ನ ಕಿವಿಗಳು ಪ್ರತಿನಿತ್ಯವೂ ಕೂಡ ಹರಿಕಥೆಯನ್ನು ಕೇಳಿ ಪರಮ ಪವಿತ್ರವಾಗಿರ್ತವೆ ಬ್ರಾಹ್ಮಣರ ಕಿವಿ. ನಮ್ಮ ಕಿವಿನೋ ಇವತ್ತೆಷ್ಟು ಸಂಪಾದನೆ ಮಾಡಿದಿ, ಇವತ್ತು ಯಾರು ಬಂದರು ಯಾರು ಹೋದರು ಅಂತ ಇವುಗಳ ಬಗ್ಗೆ ಮಾತಾಡ್ತಿರ್ತದೆ ನಮ್ಮ ಕಿವಿ. ನಮಗೂ ನಿಮಗೆ ಎಷ್ಟು ವ್ಯತ್ಯಾಸ. ನಿಮ್ಮ ಮೂಗು ಪ್ರತಿನಿತ್ಯವೂ ಕೂಡ ವಿಷ್ಣುವಿನ ಪಾದದಲ್ಲಿ ಏರಿಸಿದ ಹೂವನ್ನು ಜಿಗ್ರಾಣ ಮಾಡುತ್ತದೆ. ನಮ್ಮ ಮೂಗು ಪ್ರತಿನಿತ್ಯವೂ ಕೂಡ ಮಾಂಸವನ್ನು ಬೇಯಿಸಿದಾಗ ಬರ್ತದಲ್ಲ ವಾಸನೆ, ದುರ್ವಾಸನೆ, ಅದನ್ನು ಕುಡಿಯುತ್ತದೆ. ನಮ್ಮ ಮೂಗು ಆ ರೀತಿ ಇರುವಂಥದ್ದು. ಹರಿಯರ್ಪಿತ ಸುಗಂಧೇನ ಪಾವಿತ ಜಠರಂತವ, ನಿಮ್ಮ ಹೊಟ್ಟೆ ಪ್ರತಿನಿತ್ಯವೂ ಕೂಡ ಏನಾಗಿರ್ತದೆ? ಹರಿನಿವೇದಿತವಾದ ಅನ್ನವನ್ನು ತಿಂದು ಪರಮ ಪವಿತ್ರವಾಗಿರ್ತದೆ. ನಮ್ಮ ಹೊಟ್ಟೆ ಪ್ರತಿನಿತ್ಯ ಗೋಮಾಂಸವನ್ನು ತಿಂದು ಪರಮ ನೀಚವಾಗಿರುತ್ತದೆ. ಇಷ್ಟು ವ್ಯತ್ಯಾಸ ಇದೆ. ಅಷ್ಟೇ ಅಲ್ಲ, ವಾಸುದೇವಾರ್ಪಿತ ಅನ್ನೇನ ಪವಿತ್ರಂ ಪುರುಷರ್ಷಭ ಕೃಷ್ಣ ಅರ್ಚನ ಪ್ರಸಂಗೇನ ಕರೌ ಪಾವಿತ್ರ್ಯಮಾಗತವು. ನಿಮ್ಮ ಕೈಗಳು ಪ್ರತಿನಿತ್ಯವೂ ಕೂಡ ಸಾಳಗ್ರಾಮಗಳನ್ನು ಸ್ಪರ್ಶ ಮಾಡಿ ಪರಮ ಪವಿತ್ರವಾಗಿರುತ್ತದೆ. ನಮ್ಮ ಕೈಗಳು ಪ್ರತಿನಿತ್ಯವೂ ಕೂಡ ವಿಠಪುರುಷರನ್ನು ಸ್ಪರ್ಶ ಮಾಡಿರುತ್ತದೆ, ಮುಟ್ಟಬಾರದ ಕಡೆಯಲ್ಲಿ ಸ್ಪರ್ಶ ಮಾಡಿರುತ್ತದೆ. ಆದ್ದರಿಂದಾಗಿ ನಮ್ಮದು ಅತ್ಯಂತ ಹೀನವಾಗಿರುವಂಥದ್ದು. ಹರಿನಾಮ ಕಲಾಪೇನ ಜಿಹ್ವಾತೆ ಪಾವನೀಕೃತ. ಹರಿನಾಮ ಕಲಾಪೆ, ನಿಮ್ಮ ನಾಲಿಗೆ ಏನು ಮಾತಾಡಿದರೂ ಹರಿಸ್ಮರಣೆ ಮಾಡ್ತಿರ್ತದೆ. ನಮ್ಮ ನಾಲಿಗೆನೋ ಇನ್ನೊಬ್ಬರನ್ನ ಬೈಲಿಕ್ಕೆ ಇರ್ತದೆ, ಯಾವಾಗಲೂ ಕೂಡ ಅಪಶಬ್ದಗಳನ್ನು ಆಡಲಿಕ್ಕೆ ಅಂತಲೇ ನಮ್ಮ ನಾಲಿಗೆ ಇರುವಂಥದ್ದು. ಇನ್ನು ನಿಮ್ಮ ಪಾದ ಪುಣ್ಯಕ್ಷೇತ್ರಾನುಚಾರೇಣ ಪಾದೌತೆ ಪಾವಿತೌ ಕೃತವು. ನಿನ್ನ ಪಾದಗಳೆರಡೂ ಕೂಡ ಪುಣ್ಯಕ್ಷೇತ್ರಗಳಿಗೆ, ಹರಿಮಂದಿರಗಳಿಗೆ ಓಡಾಡಿ ಆ ಪಾದಗಳು ಪವಿತ್ರವಾಗಿದ್ದರೆ ನಮ್ಮ ಪಾದಗಳು ಹೋಗಬಾರ್ದ ಕಡೆಗೆ ಹೋಗಿ ಅಪವಿತ್ರವಾಗಿರುತ್ತೆ. ಅಂಥದ್ದು ನಮ್ಮ ಪಾದ. ಏತಾದೃಶೇನ ದೇಹೇನ ಕಥಂ ಸಂಘ ಪ್ರಶಸ್ಯತೆ. ನಮ್ಮ ದೇಹ ಇಂಥದ್ದು, ನಿಮ್ಮ ದೇಹ ಅಂಥದ್ದು, ನಮ್ಮ ಜೊತೆಗೆ ಸಂಘ ಮಾಡ್ತೇನೆ ಅಂತ ಹೇಳ್ತೀಯಲ್ಲೋ, ಇದು ಸರಿಯಲ್ಲಪ್ಪ, ಬೇಡ ಅಂತ ಹೇಳಿದ್ರು. ಬೇಡ. ಯಾಕೆ? ನಮ್ಮದೆಲ್ಲ ಗೋವದಾನ್ ಮಕರವು ಕ್ರೂರವು ಯಮದಂಡ ಸಮಪ್ರಭವು. ನಮ್ಮ ಕೈಗಳು ನಿತ್ಯ ಗೋಹತ್ಯೆನೇ ಮಾಡುತ್ತವೆ. ನಿಮ್ಮ ಕೈಗಳು ಕೃಷ್ಣನ ಆರಾಧನೆ ಮಾಡಿದರೆ ನಮ್ಮ ಕೈಗಳು ಗೋಹತ್ಯೆ ಮಾಡುತ್ತವೆ. ಏನು ಮಾಡ್ತೀರಿ? ಆದ್ದರಿಂದ ಬೇಡ. ಪರಸ್ತ್ರೀ ಸಂಘದೋಷೇಣ ಬಹವೋ ನರಕಾನ್ಗತಾಹ. ಪರಸ್ತ್ರೀಯರ ಸಂಘವನ್ನು ಮಾಡಿ ಅನೇಕರು ನರಕಕ್ಕೆ ಹೋಗಿದ್ದಾರಂತೆ. ಅಂಥದ್ರಲ್ಲಿ ನೀನು ಆ ಕೆಲಸ ಮಾಡಿ ನರಕಕ್ಕೆ ಹೋಗಬೇಡವೋ? ಬೇಡ, ಬಿಟ್ಬಿಡು ಅಂತ. ನೀವು ಪುಣ್ಯವಂತರು, ನೀವು ನಮ್ಮ ಹತ್ರಕ್ಕೆ ಬರಬೇಡ್ರಿ ಅಂತ ಇಷ್ಟು ಹೇಳಿದ್ದಂತೆ. ಈ ಮಾತೆಲ್ಲ ಕೇಳಿಸಿಕೊಂಡು ಅವನು ಹೇಳ್ತಾನೆ, ತ್ವದೀಯ ಸಂಗೋ ಬಹುಕಾಲ ಪುಣ್ಯ ಪ್ರಭಾವಜೋ ಮುಕ್ತಿಕರಸ್ಸುಭಾವ ದೈವೇನ ಯೋಗೇನ ಹರೇ ಪ್ರಸಾದಾತ್ ಪುಣ್ಯೇನ ಲಬ್ಧ ಪುರುಷಾರ್ಥ ಹೇತು. ಅವನು ಹೇಳಿದ, ಕುಂತಲೇ ನೀ ಹೇಳಿದ್ದೆಲ್ಲ 100ಕ್ಕೆ 100 ಸತ್ಯ ಅಂತಾನೆ. 100ಕ್ಕೆ 100 ಸತ್ಯ. ನಾವು ಮಹಾಪುಣ್ಯವಂತರು, ನಾವು ಬ್ರಾಹ್ಮಣರು ಅಂತಂದು. ನಾನು ಮಹಾಪುಣ್ಯವಂತ ನಾನು. ಯಾಕೆ ಅಂದರೆ ನಾನಷ್ಟು ಪುಣ್ಯ ಮಾಡಿದ್ರಿಂದಲೇ ಇವತ್ತು ನೀನು ನನ್ನ ಕಣ್ಣಿಗೆ ಬಿದ್ದಿದ್ದೀನಿ ನೋಡು ಅಂದು. ಏನು ಹೇಳೋದು? ಇಷ್ಟು ಹೇಳಿದ ನಂತರ ಹೇಳುವಂಥ ಮಾತಾಡೋದು. ಪುಣ್ಯೇನ ದೈವೇನ ಪುಣ್ಯ, ನನಗೆ ದೈವಯೋಗ ಪುಣ್ಯಯೋಗದಿಂದಾಗಿ ಇವತ್ತು ನೀನು ನನ್ನ ಕಣ್ಣಿಗೆ ಬಿದ್ದಿದ್ದಿ. ಯಾಕೆಂದರೆ ನಾನು ಪುಣ್ಯ ಸಂಪಾದನೆ ಮಾಡಿದ್ರೆ ಫಲ ಇದು ಅಂತ. ಈ ಮಾತನ್ನು ಹೇಳುವಾಗ ಬಲಾತ್ಕಾರೇಣ ಸಂಗ್ರಹ್ಯ ಬುಭುಜೆ ಭೋಗಮುತ್ತಮಂ. ಅವಳು ಬೇಡ ಅಂದರೂ ಕೂಡ ಬಲಾತ್ಕಾರ ಮಾಡಿದ್ನಂತೆ. ಬಲಾತ್ಕಾರ ಮಾಡಿದಾಗ ಆಗ ಕುಂತಲೆ ಹೇಳ್ತಾಳೆ, ಅದ್ಯ ಪ್ರಭೃತಿ ಭೋ ವಿಪ್ರ ಪತಿಸ್ತ್ವಂ ಮಮ ಭೂಸುರ. ಇವತ್ತಿನಿಂದ ನೀನೇ ನನ್ನ ಗಂಡ ಅಂದಳು. ನೀನೇ ನನ್ನ ಗಂಡ, ಎಲ್ಲೂ ಹೋಗಬಾರ್ದು. ನಿನ್ನ ಯಜ್ಞೋಪವೀತ ಏನಿದೆ ಅದನ್ನು ಕಿತ್ತಿ ಬಿಸಾಕು ಅಂದಳು.
ತ್ಯಜ ಯಜ್ಞೋಪವೀತಂ ತ್ವಂ, ಈ ಯಜ್ಞೋಪವೀತ ತೆಗಿ. ಅಷ್ಟೇ ಅಲ್ಲ, ಜುಟ್ಟು ಬಿಟ್ಟು ಶಿರಚ್ಛೇದನ ಅಂದರೆ ಜುಟ್ಟು ಬಿಟ್ಟುಕೊಂಡು ವಪನವನ್ನು ಮಾಡಿಸೋದಲ್ಲ, ಜುಟ್ಟು ಸಮೇತವಾಗಿ ಎಲ್ಲ ವಪನ ಮಾಡಿಸಿಬಿಡ್ಬೇಕು. ಮುಂಡಯಿತ್ವ ಶಿರಸ್ತತ, ಇಡೀ ಎಲ್ಲ ಬೋಳಿಸ್ಕೊಂಬ ನೀನು ಅಂತ ಹೇಳಿ ಅವನಿಗೆ ತಲೆಯೆಲ್ಲ ಬೋಳಿಸಿ, ಅಬ್ರಾಹ್ಮಣ್ಯ ಮುಪಾಗಮ್ಯ ಭುಂಕ್ಷ್ವ ಗೋಮಾಂಸಮುತ್ತಮಂ, ಅವಳು ಹೇಳ್ತಾಳೆ, ನೀನು ಇನ್ನು ಮೇಲೆ ಬ್ರಾಹ್ಮಣನಲ್ಲ, ನೀನು ನನ್ನ ಜಾತಿಗೆ ಸೇರಿದವನು, ಆದ್ದರಿಂದ ಗೋಮಾಂಸವನ್ನು ಭಕ್ಷಣೆ ಮಾಡು ಅಂತ ಗೋಮಾಂಸ ಭಕ್ಷಣೆ ಮಾಡಿಸಿದ್ರಂತೆ. ಪಿಬ ಮದ್ಯೋದಕಂ ಶೀಘ್ರಂ, ನೀನು ಮದ್ಯವನ್ನು ಪಾನ ಮಾಡು ಅಂತ ಹೇಳಿದ್ಲು. ಚಂಡಾಲತ್ವಂ ಉಪಾಶ್ರಿತ, ಚಂಡಾಲಾಗಿದ್ದಿ ಇವತ್ತಿನಿಂದ ಅಂತ ತದ್ವಾಕ್ಯಮಾಕರ್ಣ್ಯ ತದಾ ತಯೋಕ್ತಂ ಸರ್ವಮಾಚರನ್, ಅವಳು ಹೇಳಿದಂತೆ ಅದೇ ರೀತಿ ಬದುಕಿದ್ನಂತವನು. ಚಂಡಾಲ ಚರಿತಾಚಾರಂ ಜಗಾಮ ವಿಧಿಚೋದಿತ. ಎಷ್ಟು ದಿವಸ ಅಂದರೆ ದ್ವಾದಶಾಬ್ದನ್ ವಸನ್ ವಿಪ್ರಹ ತತ್ಸಂಗ ಪರಿಮೋಹಿತ, ಅವಳಿಗೆ ಮೋಹಕ್ಕೆ ಒಳಗಾಗಿ 12 ವರ್ಷಗಳ ಕಾಲ ಅಲ್ಲೇ ಇದ್ದಂತೆ, ಅವಳ ಜೊತೆಗೆ ಇದ್ದ. ಆದರೆ 12 ವರ್ಷ ಆದ ನಂತರ ಏನಾಯಿತು? ಜಗಾಮ ಮರಣಂ ರಾಜನ್ ಕುಂತಲ ನೀಳಕುಂತಳ, ಆ ಕುಂತಲೆ ಏನಾಯಿತಂತೆ, ಅವಳಿಗೆ ಮರಣ ಬಂತಂತೆ, ಕುಂತಲಿಗೆ ಮರಣ ಬಂತು. ಅವಳು ಸತ್ತ ನಂತರ ಈ ಮಾಧವನಿಗೆ ಎಲ್ಲಿ ಹೋಗಬೇಕು ಅಂತ ಗೊತ್ತಾಗಲಿಲ್ಲ. ಅವನೊಂದು ರೀತಿ ಹುಚ್ಚಾದಂತೆ ಆಗಿಬಿಟ್ಟ. ಅಚರದ್ ಭುವನಂ ಸರ್ವಂ ಉನ್ನಾದೇನ ಉದ್ಭ್ರಮನ್ನಿವ ಅಂತ ಹುಚ್ಚಾದಂತೆ ಆಗಿಬಿಟ್ನಂತೆ. ಅಕಸ್ಮಾತ್ ದೈವಯೋಗೇನ ರಾಜಾನಶ್ಚ ಉತ್ತರಾಸ್ತದ, ಯಾರೋ ಉತ್ತರದ ಕಡೆಯವರು ಒಂದಷ್ಟು ಗುಂಪು ಸೇರಿಕೊಂಡು ಈ ವೆಂಕಟಾಚಲ ಪರ್ವತ ಏನಿತ್ತು ಶೇಷಾಚಲಕ್ಕೆ ಹೋಗಬೇಕು ಅಂತ ಯಾತ್ರೆ ಮಾಡಿಕೊಂಡು ಹೋಗ್ತಾ ಇದ್ರಂತೆ ಒಂದು ಗುಂಪು. ಯಾತ್ರಾರ್ಥಂ ಸಮುಪಾಜಗ್ಮುಹು ವರಾಹಸ್ಯ ಚ ಪರ್ವತಂ, ಆ ಪರ್ವತಕ್ಕೆ ಹೋಗಬೇಕು ಅಂತ ಬರ್ತಾ ಇದ್ರಂತೆ. ಅವ್ರ ಮಾರ್ಗದಲ್ಲಿ ಹೋಗಬೇಕಾದ್ರೆ ಅವ್ರ ಜೊತೆಗೆ ಇವನು ಸೇರ್ಕೊಂಡ್ಬಿಟ್ಟ. ಅವ್ರ ಜೊತೆಗೆ ಸೇರ್ಕೊಂಡು ಅವ್ರು ಎಲ್ಲೆಲ್ಲಿ ಹೋಗ್ತಾರೆ ಅವ್ರ ಜೊತೆಗೆ ಹೋಗ್ತಿದ್ದಂತೆ. ಮಾರ್ಗ ಮಧ್ಯೆ ದದರ್ಶಾಸವು ಮಾಧವಸ್ತಾನ್ ಮಹೀಪತೀನ್, ಅವ್ರು ಏನು ತಿಂದು ಉಂಡು ಬಿಡ್ತಿದ್ರಲ್ಲ ಅವರ ಉಚ್ಚಿಷ್ಟವನ್ನೇ ತಿಂತಾ ಇದ್ದಂತೆ, ಅದನ್ನೇ ತಿನ್ಕೊಂಡು ಹೋಗೋದು. ಪ್ರಾಪ ಸರ್ಪಗಿರಿಂ ರಾಜನ್ ದೈವಯೋಗೇನ ಕರ್ಮಣ ಸ್ನಾತ್ವಾ ಭಕ್ತಿ ಸಮಾಯುಕ್ತ ತೇ ರಾಜಾನಸ್ತತ್ರ ತೀರ್ಥೆ ಗತ್ವಾ ಕಪಿಲ ಸಂನಕ್ಕೆ. ಅಲ್ಲಿ ಹೋಗುವಾಗ ದಾರಿಯಲ್ಲಿ ಏನಾಯ್ತಂತೆ, ಒಂದು ಕಪಿಲ ತೀರ್ಥ ಅಂತ ಬಂತು. ಆ ಕಪಿಲ ತೀರ್ಥದಲ್ಲಿ ಎಲ್ಲರೂ ಕೂಡ ಸ್ನಾನ ಮಾಡಿದ್ರಂತೆ. ಅಲ್ಲಿ ಕಪಿಲೇಶ್ವರ ರುದ್ರದೇವರಿದ್ದಾರೆ. ಆ ಕಪಿಲೇಶ್ವರನಿಗೆ ನಮಸ್ಕಾರ ಮಾಡಿ ವಿಶೇಷವಾಗಿ ಎಲ್ಲರೂ ಕೂಡ ಏನು ಮಾಡಿದ್ರಂತೆ, ಅಲ್ಲಿ ಪಾರ್ವಣಾನಿ ಪ್ರಕುರುವಂತಹ ತತ್ರ ರಾಜನ್ ಕ್ಷಿತೀಶ್ವರಾಹ ಪಿಂಡಾನಿ ಚ ಸುಸಂಸ್ಪೃಷ್ಟಾಹ ಶ್ರಾದ್ದೀಯಾನಿ ದತುಸ್ತದ. ಕಪಿಲ ತೀರ್ಥದಲ್ಲಿ ಶ್ರಾದ್ದ ಅನ್ನೋದು ಬಹಳ ಶ್ರೇಷ್ಠ. ಅಲ್ಲೆಲ್ಲ ಶ್ರಾದ್ದ ಮಾಡಿದರೆ ಪಿತೃದೇವತೆಗಳಿಗೆ ಸದ್ಗತಿ ಆಗ್ತದೆ ಅಂತ ಹೇಳ್ತಾರೆ. ಹಾಗಾಗಿ ಆ ಕಪಿಲ ತೀರ್ಥದಲ್ಲಿ ಶ್ರಾದ್ದ ಮಾಡಬೇಕು ಅಂತ ಅಲ್ಲಿ ಶ್ರಾದ್ದವನ್ನು ಮಾಡಿದ್ರಂತೆ ಎಲ್ಲರೂ ಶ್ರಾದ್ದ ಮಾಡುವಾಗ ಈ ಮಾಧವನಿಗೂ ಕೂಡ ಅನ್ನಿಸ್ತು, ಮಾಧವ ಬ್ರಾಹ್ಮಣನಿಗೆ ಅವನಿಗೆ ಅನ್ನಿಸ್ತು, ನಾನು ಶ್ರಾದ್ದ ಮಾಡಬೇಕು ಅನ್ನಿಸ್ತಂತೆ. ಇವನಿಗೆ ಅನ್ನ ಮಾಡಿಕೊಡೋರು ಯಾರು? ಪಿಂಡ ಕಟ್ಟಬೇಕು ಅಂದರೆ ಅನ್ನ ಮಾಡಿಕೊಡೋರು ಯಾರು? ಅನ್ನಕ್ಕೆ ಏನಿಲ್ಲ ಅಲ್ಲಿ. ಅದಕ್ಕೆ ಮಾಧವೋಪಿ ಶುಭೇ ತೀರ್ಥೆ, ಆ ಕಪಿಲ ತೀರ್ಥದಲ್ಲಿ ಸ್ನಾನ ಮಾಡಿದ. ಅವನು ಸ್ನಾನವನ್ನು ಮಾಡಿ ಕುರ್ವನ್ ಪಿಂಡಾನ್ ಮೃದಾಕೃತ್ವ, ಮಣ್ಣಿಂದಲೇ ಪಿಂಡವನ್ನು ಮಾಡಿದಂತೆ. ಮಣ್ಣಿಂದಲೇ ಪಿಂಡವನ್ನು ಮಾಡಿ ಪಿತೃಭ್ಯ ಶ್ರದ್ಧೆಯಾದದು, ಪಿತೃದೇವತೆಗಳಿಗೆ ತಮ್ಮ ಪಿತೃಗಳಿಗೆಲ್ಲರಿಗೂ ಕೂಡ ಆ ಪಿಂಡವನ್ನೇ ಕೊಟ್ಟನಂತೆ, ಪಿಂಡ ಪ್ರದಾನ ಮಾಡಿದ. ದೈವಾತ್ ತತ್ಕರ್ಮಣೈವಾಸೌ ತದಾಭೂತ್ ಗತಕಲ್ಮಶಃ. ಅವನಿಗೇನಾಯಿತೋ ಏನಕ್ಕತ್ತೇನೋ ಆವಾಗ ಇದ್ದಕ್ಕಿದ್ದಾಗೆ ಅವನ ಒಳಗಿದ್ದಂಥ ಒಂದಷ್ಟು ಪಾಪಗಳೆಲ್ಲ ಹೊರಟೋಯ್ತಂತೆ. ಅಲ್ಲಿ ಶ್ರಾದ್ದ ಮಾಡಿದರ ಪುಣ್ಯ ಪಾಪ ಎಲ್ಲ ಹೊರಟೋಯ್ತು. ತಸ್ಮಾದ್ಯೋ ಮಾನವೋ ಭಕ್ತ್ಯ, ಆದ್ದರಿಂದ ಮನುಷ್ಯನಾದವನು ಆ ತೀರ್ಥದಲ್ಲಿ ಒಮ್ಮೆ ಶ್ರಾದ್ದ ಮಾಡಬೇಕು. ಪಿತೃಶ್ರಾದ್ದಂ ಪಿಂಡದಾನಂ ಮುಕ್ತಿಸ್ತತ್ರ ನ ಸಂಶಯ ಅಂತ. ಪಿತೃಗಳಿಗೆ ಶ್ರಾದ್ದ ಮಾಡಿದ್ವಿ ಅಂತ ಆದರೆ ಪಿಂಡ ಪ್ರದಾನವನ್ನು ಮಾಡಿದ್ವಿ ಅಂದರೆ ಅವರಿಗೆ ಮುಕ್ತಿ ಸಿಗ್ತದೆ ಅಂತ ಇವತ್ತಿಗೂ ಕೂಡ ಅಲ್ಲಿ ಪಿಂಡ ಪ್ರದಾನ ಮಾಡುತ್ತಾರೆ. ಮೃತ್ಪಿಂಡಂ ಕೃತವಾನ್ ವಿಪ್ರಹ, ಮಣ್ಣಿಂದ ಮಾಡಿದ್ದು ಪಿಂಡ ಆದರೂ ಅವನಿಗೆ ಆಯಿತಂತ. ಇಷ್ಟಾದ ಕೂಡಲೇ ಕಿಂಬರ್ಣಯಾಮ ಪುರುಷೋತ್ತಮಸ್ಯ ಕ್ಷೇತ್ರಸ್ಯ ತೀರ್ಥಸ್ಯ ಚ ಪುಣ್ಯಶಕ್ತಿಂ ಮೃತ್ಪಿಂಡದಾನೇನ ಪಿತಾಮಹಾದ್ಯ ಮುಕ್ತಿಂ ಪ್ರಯಾತ ಮುರವೈರಿ ಶಾಸನಾತ್. ಅದಕ್ಕೆ ಹೇಳ್ತಾರೆ, ಆ ಕ್ಷೇತ್ರದಲ್ಲಿ ಶ್ರಾದ್ದ ಮಾಡಿದ್ರಿಂದ ಕಿಂಬರ್ಣಯಾಮ, ಆ ಪಿತೃದೇವತೆಗಳೆಲ್ಲರೂ ಮುಕ್ತಿ ಹೋಗ್ತಾರೆ, ಅದು ಭಗವಂತನ ಆಜ್ಞೆಯಿಂದ. ಅದೇ ರೀತಿ ಇವನು ಶ್ರಾದ್ದ ಮಾಡಿದಾಗಲೂ ಕೂಡ ಅವರೆಲ್ಲ ನರಕಕ್ಕೆ ಬಿದ್ದಿದ್ರು ಇವನು ಮಾಡಿದ ಅನರ್ಥದಿಂದ ಪಿತೃದೇವತೆಗಳು.
ಇವನಲ್ಲಿ ಶ್ರಾದ್ದ ಮಾಡಿದ್ದೇ ತಡ ಎಲ್ಲ ಸ್ವರ್ಗಕ್ಕೆ ಹೋಗಿಬಿಟ್ರಂತೆ ಎಲ್ಲರೂ ಕೂಡ. ಅಷ್ಟು ಆ ಕ್ಷೇತ್ರದ ಮಹಿಮೆ ಎನ್ನುವಂಥದ್ದಿದೆ. ಏನು ವರ್ಣನೆ ಮಾಡಬೇಕು ಹೇಳಿ? ಆ ಕ್ಷೇತ್ರ ಕಪಿಲ ತೀರ್ಥದ ಕ್ಷೇತ್ರದ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಪ್ರಭಾತೆ ವಿಮಲೆ ಪ್ರಾಪ್ತೆ ರಾಜಾನೋ ರಾಜಸತ್ತಮ. ಆಮೇಲೆ ಎಲ್ಲ ಆಯಿತು. ಮಾಧವಸ್ಯಾಭವತ್ ಕಷ್ಟಂ ಯಥಾ ಮಕ್ಷಿಕ ಭಕ್ಷಣಾತ್. ಅವನಿಗೆ ಎಲ್ಲರೂ ಮೇಲ್ಮೇಲೆ ಬೆಟ್ಟ ಹತ್ತಬೇಕು ಅಂತ ಬೇಗ ಬೇಗ ಹೋಗಬೇಕು ಅಂತ ಹೊರಟರು. ಎಲ್ಲ ಹೋಗಬೇಕಾದ್ರೆ ಈ ಕೆಲವೊಂದು ಸರ್ತಿ ಅಕಸ್ಮಾತ್ ಗೊತ್ತಿಲ್ಲದೆ ಒಂದು ಸೊಳ್ಳೆ ಬಾಯಿಗೆ ಹೋಗಿಬಿಡುತ್ತು ಅಂತ ಇಟ್ಟುಕೊಳ್ಳಿ. ಏನೋ ಹಿಂಸೆ, ಅದು ಹೊರಗೆ ಬರೋ ತನಕ ಹಿಂಸೆ ಆಗ್ತಿರ್ತದೆ, ಸೊಳ್ಳೆ ತಿಂದುಬಿಟ್ವಿ ಅಂತ. ಹಾಗೆ ಇವನಿಗೇನಾಯಿತೋ ಏನೋ, ಸೊಳ್ಳೆ ತಿಂದಿದ್ದೀನಿ ಅಂತ ಅನ್ನಿಸ್ತೋ ಏನೋ, ಅವನಿಗೆ ಮೇಲೆ ಹೋಗ್ಲಿಕ್ಕಾಗ್ತಿಲ್ಲ. ಹೊಟ್ಟೆಯೆಲ್ಲ ವಿಚಿತ್ರ ಆಗ್ತಾ ಇದೆ, ವಾಂತಿ ಬಂದಂತೆ ಆಯಿತು, ಜೋರು ವಾಂತಿ ಮಾಡಿದ್ನಂತೆ. ವಮಂತಮೇನಂ ಸ್ವಂಪಾಪಂ ಸಮಾವೃಣ್ವನ್ ಸಮಂತತಃ. ಅವನು ವಾಂತಿ ಮಾಡಿದಾಗ ಅಲ್ಲಿ ವಾಂತಿ ಬಿದ್ದು ಕೂಡಲೇ ಪ್ರಜ್ವಾಲದಹನ್ ಪಾಪಂ ಸುರಮಾಂಸಾಸನೋದ್ಭವಂ. ಅಷ್ಟು ದಿವಸವೂ ಕೂಡ ಏನು ತಿಂದಿದ್ನಲ್ಲ ಮಾಂಸಾದಿಗಳನ್ನೆಲ್ಲ, ಆ ಮಾಂಸಾದಿಗಳೆಲ್ಲವೂ ಕೂಡ ವಾಂತಿಯ ರೂಪದಲ್ಲಿ ಹೊರಗೆ ಬಂತಂತೊಂದು ಸರ್ತಿ. ಪಾಪ ಎಲ್ಲ ಹೊರಗೆ ಬಂತು. ಆ ಪಾಪ ಎಲ್ಲ ಹೊರಗೆ ಬಂದರೆ 12 ವರ್ಷ ತಿಂದಿದ್ನಲ್ಲ ಅದೆಲ್ಲ ಒಟ್ಟಿಗೆ ಬಂದಾಗ ಎಷ್ಟು ದುರ್ಗಂಧ ಇತ್ತು ಅಂದರೆ ಸುತ್ತಮುತ್ತ ಯಾರು ನಿಲ್ಲಿಕ್ಕಾಗ್ತಾ ಇರಲಿಲ್ಲಂತೆ. ಆ ರೀತಿಯಲ್ಲಿ ಬರ್ತಾರೆ. ತಸ್ಯ ದುರ್ಗಂಧ ಧೂಮೇನ ವಾಸಿತ ಸರ್ವದೇವತಾ. ದುರ್ಗಂಧ ಅಂದರೆ ದುರ್ಗಂಧ, ಅದು ತಡ್ಕೊಳ್ಳಿಕ್ಕಾಗ್ತಾ ಇಲ್ಲ ಯಾರಿಗೂ ಕೂಡ. ಅಂಥ ಕೆಟ್ಟ ದುರ್ನಾತ ಬರ್ತಾ ಇದೆ ಅಂತೆ. ತದ್ಭಾವಂ ವೇದಿತುಂ ದೇವ ಬ್ರಹ್ಮರುದ್ರ ಪುರಸ್ಸರಾಹ. ಆಗ ಇವನನ್ನು ಉದ್ಧಾರ ಮಾಡಬೇಕು ಅಂತಲೇ ಬ್ರಹ್ಮಾದಿ ದೇವತೆಗಳೆಲ್ಲರೂ ಕೂಡ ಬಂದ್ರಂತೆ. ವಿಮಾನಾನಿ ವಿಚಿತ್ರಾಣಿ, ಅನೇಕ ವಿಮಾನಗಳಲ್ಲಿ ಬಂದು ಮಾಧವಂ ಗತಪಾಪ್ಮಾನಂ ಯಥಾ ಹರಿರಜಾಮಿಲಂ. ಯಾವ ರೀತಿ ಅಜಾಮಿಳ ಮಾಡಿದ್ನಲ್ಲ ತಪ್ಪು, ಅವನು ಉದ್ಧಾರ ಮಾಡಲಿಕ್ಕೆ ವಿಷ್ಣುದೂತರು ಬಂದರು, ಭಗವಂತನ ಅನುಗ್ರಹ ಆಯಿತು. ಹಾಗೆ ಇವನಿಗೂ ಕೂಡ ಅನುಗ್ರಹ ಮಾಡಬೇಕು ಅಂತ ಎಲ್ಲರೂ ಬಂದ್ರಂತೆ. ಬಂದವರೇನೆ ಬೋಭೋ ಮಾಧವ ವಿಪ್ರೇಂದ್ರ ಗತಪಾಪೋಸಿ ಕೇವಲಂ. ನಿನ್ನ ಪಾಪ ಎಲ್ಲ ಕಳೆದೋಗಿದೆಯೋ ಈಗ? ನೀನು ಬೆಟ್ಟಕ್ಕೆ ಬಂದಿಲ್ಲ, ಪಿಂಡ ಪ್ರದಾನ ಮಾಡಿ ಬೆಟ್ಟ ಸ್ಪರ್ಶ ಆಯಿತಲ್ಲ ನಿನಗೆ, ಆ ಬೆಟ್ಟದ ಸ್ಪರ್ಶದಿಂದಲೇ ನಿನ್ನ ಪಾಪ ಎಲ್ಲ ಹೊರಟೋಗಿದೆ. ಆದ್ದರಿಂದ ಕೆಲವೊಂದು ಸರ್ತಿ ಏನಾಗ್ತಿರ್ತದೆ, ಬೆಟ್ಟ ಹತ್ತಬೇಕಾದ್ರೆ ಈ ಬಸ್ಸಿಗಿಸ್ಸಲ್ಲಿ ಹೋಗಬೇಕಾದ್ರೆ ಏನಾಗ್ತದೆ, ಕರು ಬರ್ತಿರ್ತದೆ, ಕರುಸು. ಆ ಕರುಸು ಬಂದಾಗ ಏನಾಗಿ ಹೊಟ್ಟೆ ತೊಳಿಸಿದಂತೆ ಆಗಿ ವಾಂತಿ ಬಂದುಬಿಡ್ತದೆ. ಹೆದರಬೇಕಾಗಿಲ್ಲಂತೆ, ನಾವು ಮಾಡಿದ ಪಾಪ ಹೋಯಿತು ಅಂತ ಅನ್ಕೋಬೇಕಷ್ಟೆ. ಹಾಗೆ ಆ ಪಾಪ ಎಲ್ಲ ಹೋಗ್ತದಂತೆ. ಆ ರೀತಿಯಲ್ಲಿ ಅವನಿಗೆ ಹೇಳಿದರು, ಮೇಲೆ ಹೋಗಿ ನೀನು. ಮೇಲೆ ಹೋದಾಗ ಸ್ವಾಮಿ ತೀರ್ಥಸ್ಯ ನಿಕಟಂ ಗತ್ವಾ ಸ್ನಾತ್ವಾ ಅತ ತಜ್ಜಲೆ. ಆ ಸ್ವಾಮಿ ತೀರ್ಥ ಅಂತ ಒಂದಿದೆ, ಸ್ವಾಮಿ ಪುಷ್ಕರಣಿ ತೀರ್ಥ. ಆ ತೀರ್ಥದಲ್ಲಿ ಹೋಗಿ ಸ್ನಾನ ಮಾಡು. ಅಲ್ಲೇ ಎದುರಿಗೇನೆ ವರಾಹರೂಪಿ ಭಗವಂತ ಇರ್ತಾನೆ. ಅವನ ಎದುರಲ್ಲೇನೆ ನಿನ್ನ ಪ್ರಾಣ ಹೋಗ್ತದೆ, ನೀನು ಸಾಹಿತ್ಯಲ್ಲಿ ಹೋಗು. ಮಹೀಪಾಲೋತ ಭೂತ್ವಾತ್ರ ಕುರು ರಾಜ್ಯಂ ಅಕಂಟಕಂ. ಈಗ ಈ ಜನ್ಮ ನೀ ಕಳ್ಕೊಂಡಿ ಅಂತಾದರೆ ಮುಂದೆ ನೀನೇ ಏನಾಗ್ತಿ ಅಂದರೆ ಆಕಾಶರಾಜ ಅನ್ನೋ ಹೆಸರಿನಿಂದ ನೀನು ಮತ್ತೆ ಹುಡ್ತಿ ಆಕಾಶರಾಜನಾಗ್ತಿ. ಆಗ ಆಕಾಶರಾಜನಾದಾಗ ನಾರಾಯಣ ಪುರೇ ವೀರ ತೋಂಡ ದೇಶಾಧಿಪೋ ಭವ. ನೀನು ತೋಂಡ ದೇಶಾಧಿಪತಿ ಆಗ್ತಿ. ನಿನಗೆ ತವ ಪುತ್ರಿ ಜಗನ್ಮಾತ, ನಿನಗೆ ಜಗನ್ಮಾತೆಯಾದಂಥ ಲಕ್ಷ್ಮೀದೇವಿನೇ ಪದ್ಮಾವತಿ ಅನ್ನೋ ಹೆಸರಿನಿಂದ ಅವತಾರ ಮಾಡ್ತಾಳೆ. ಇನ್ನೊಂದು ವಿಶೇಷ ಅಂದರೆ ಜಾಮಾತಾಚ ಜಗತ್ಪತಿ ಅಂತ, ಜಗದೊಡೆಯನಾದಂಥ ಭಗವಂತನೇ ನಿನ್ನ ಅಳಿಯನಾಗ್ತಾನೆ. ಅಂಥ ಯೋಗ ಬರ್ತದೆ ನಿನಗೆ, ಅಂಥ ಯೋಗ. ಬೆಟ್ಟದ ಸ್ಪರ್ಶ ನಿನಗಾಯ್ತು ನೋಡು. ಇದರಿಂದ ಇಷ್ಟು ಭವಿಷ್ಯತಿ ಮಹಾರಾಜ ಪಶ್ಚಾತ್ ವೈಕುಂಠ ಮಾಪ್ನುಹಿ. ಇದೆಲ್ಲ ಆದ ನಂತರ ನಿನಗೆ ವೈಕುಂಠವನ್ನು ಕೊಡ್ತಾನೆ ಪರಮಾತ್ಮ, ಈ ಕಲ್ಯಾಣವನ್ನು ಮಾಡಿದ ಮೇಲೆ. ಆದ್ದರಿಂದ ತಸ್ಮಾತ್ ವೆಂಕಟಶೈಲೋಯಂ, ಆದ್ದರಿಂದಲೇ ಇದಕ್ಕೆ ವೆಂಕಟಾಚಲ ಅಂತ ಹೆಸರು. ಯಾಕೆ ಅಂದರೆ ವೆಂಕಟಾಚಲ ಅಂದರೆ ಅರ್ಥ ಏನು ಅಂದರೆ ವೇಂಪಾಪಂ ಕಟತೆ ಯಸ್ಮಾತ್ ಪಾಪದಾಹನ ಶಕ್ತಿತಃ ವೆಂಕಟಾಚಲ ಇತ್ಯೇವ ನಾಮದೇವಾಸ್ತದಾ ಜಗುಹು. ಅದಕ್ಕೆ ವೇಮ್ ಅಂತ ಹೇಳಿದರೆ ಪಾಪ ಅಂತ ಅರ್ಥ. ಕಟತೆ ಅಂದರೆ ಕಟದಾಹೆ ಅಂದರೆ ಸುಡುತ್ತಂತೆ, ಪಾಪವನ್ನೆಲ್ಲ ಸುಡುತ್ತೆ. ಹಾಗಾಗಿ ಪಾಪವನ್ನು ಸುಡೋದ್ರಿಂದ ಅದಕ್ಕೆ ವೆಂಕಟ ಅಂತ ಹೆಸರಂತೆ. ಅಚಲ ಅಂದರೆ ಪರ್ವತ ಅಂತ. ಆದ್ದರಿಂದ ಪಾಪವನ್ನು ಸುಡುವ ಪರ್ವತ ಆದ್ದರಿಂದ ಅದಕ್ಕೆ ವೆಂಕಟಾಚಲ ಅಂತ ಹೆಸರಂತೆ. ಭಗವಂತನು ಅಂಥವನೇ, ಪಾಪವನ್ನು ಸುಡುತ್ತಾನೆ. ಆದ್ದರಿಂದಾಗಿ ಅವನಿಗೂ ವೆಂಕಟ ಅಂತ ಹೆಸರು. ವೆಂಕಟಾಚಲಪತಿ ಅಂತ ಅಲ್ಲಿರೋದ್ರಿಂದ ಅವನೇ ಅಧಿಪತಿ, ಆದ್ದರಿಂದ ವೆಂಕಟಾಚಲಪತಿ ಅಂತ ಕರೀತಾರೆ.
ಹೀಗೆ ಅವನಿಗೆ ಹೇಳಿದರು. ತಸ್ಯ ಪುಣ್ಯ ಫಲಂ ವಕ್ಷೆ ಶೃಣುರಾಜನ್ ಯಥಾಸ್ಥಿತಂ. ಇದೆಲ್ಲ ಅದರ ಪುಣ್ಯ. ಇತಿಹಾಸಮಿದಂ ಪ್ರೋಕ್ತಂ ಗೌತಮೇನ ಮಮೋದಿತಂ. ಇದೆಲ್ಲ ಗೌತಮರು ನನಗೆ ನಮ್ಮಪ್ಪ ಹೇಳಿದ ಕಥೆ ಇದೆಲ್ಲವೂ ಕೂಡ ನಾನು ನಿಮಗೆ ಹೇಳ್ತಾ ಇದ್ದೇನೆ ಅಂತ ಜನಕ ಮಹಾರಾಜನಿಗೆ ಹೇಳ್ತಾನೆ. ಅಲ್ಲ, ಈ ಮಾಧವ ಬ್ರಾಹ್ಮಣ ನಿಜವಾಗಲೂ ಅವನ ಪಾಪ ಎಂಥವನು ಅಂದರೆ ಒಳ್ಳೆ ಸಜ್ಜೀವ, ಅವನು ಸಜ್ಜೀವ. ಅವನಿಗೆ ಈ ವೃತ್ರಾಸುರ ಇದ್ನಲ್ಲ, ವೃತ್ರಾಸುರನು ಕೂಡ ಅವನು ಒಬ್ಬ ಸಜ್ಜೀವ. ಏನೋ ಒಂದು ಪಾರ್ವತೀ ದೇವಿಯರ ಶಾಪಕ್ಕೊಳಗಾಗಿ ರಾಕ್ಷಸನಾಗಿ ಹುಟ್ಟಿದ್ದ, ಅಸುರನಾಗಿ. ಆದರೆ ಸಾಯೋವಾಗ ಮಾತ್ರ ಏನು ಹೇಳ್ತಾನೆ, ಸಾಯುವಾಗ ಮಾತ್ರ ಇಂದ್ರದೇವರ ಕೈಯಲ್ಲಿ ಸಾಯೋ ಕಾಲಕ್ಕೆ ಇಂದ್ರನಿಗೆ ಹೇಳಿದಂತೆ, ಇಂದ್ರ ನನಗೆ ದೇವ್ರ ನಾಮಸ್ಮರಣೆ ಬರ್ತಾ ಇದೆಯೋ ಇದೇ ಸರಿಯಾದ ಸಮಯ ನನ್ನ ಕೊಂದುಬಿಡು ಅಂತಾನೆ. ಈಗ ನನ್ನನ್ನು ಕೊಲ್ಲು ಅಂತಂದ. ಈ ಮಾತು ಹೇಳಿದಾಗ ಕೊಂದ ಅಂದರು. ಆ ಸಾಯೋ ಕಾಲದಲ್ಲಿ ಆ ಬುದ್ಧಿ ಬಂತಲ್ಲ, ಯಾಕೆ ಅಂದರೆ ಅವನು ಸಜ್ಜೀವ ಅಂತರ್ಥ. ಸಜ್ಜೀವ. ಅಜಾಮಿಳನು ಹಾಗೆ ಈ ಮಾಧವ ಬ್ರಾಹ್ಮಣನು ಕೂಡ ಒಬ್ಬ ಸಜ್ಜೀವ. ಇವನು ಸಜ್ಜೀವ ಆದ್ದರಿಂದಾಗಿ ಕೊನೆಯ ಕಾಲದಲ್ಲಿ ಅಂಥ ಬುದ್ಧಿ ಅನ್ನುವಂಥದ್ದು ಬಂತವನಿಗೆ. ಆ ಬುದ್ಧಿ ಬಂತು. ಅಂತೂ ಇಷ್ಟೆಲ್ಲ ಅನುಗ್ರಹ ಆಯಿತಲ್ಲ. ಈ ಮಾಧವ ಬ್ರಾಹ್ಮಣ ಇಷ್ಟು ಅನುಗ್ರಹ ಅಂದರೆ ಭಗವಂತನಿಗೆ ಭಗವಂತನನ್ನು ಅಳಿಯನನ್ನು ಮಾಡಿಕೊಳ್ಳುವಂಥ ಒಂದು ಸಾಮರ್ಥ್ಯ ಎಲ್ಲಿಂದ ಬಂತವನು? ಅವನ ಹಿನ್ನೆಲೆ ಏನು ಅಂದರೆ, ಅದಕ್ಕೆ ಈ ಮಾಧವ ಬ್ರಾಹ್ಮಣ ಮೊದಲು ಇಂಥ ದುಷ್ಟನಾಗಿ ಹುಟ್ಟಿದ. ಯಾಕೆ? ಮತ್ತು ಅವನಿಗೆ ಆಕಾಶರಾಜನಾಗಿ ಕನ್ಯಾದಾನ ಮಾಡುವ ಯೋಗ ಬಂತು. ಯಾಕೆ ಅಂದರೆ ಇವನು ಯಾರು ಅಂದರೆ ಬೇರೆ ಯಾರೂ ಅಲ್ಲ, ಇವನೇ ಹಿಂದಿನ ಜನ್ಮದಲ್ಲಿ ಅಂದರೆ ದ್ವಾಪರ ಯುಗದಲ್ಲಿ ಇವನು ಭೀಷ್ಮಕ ರಾಜನಾಗಿದ್ದ. ಭೀಷ್ಮಕ ರಾಜ ಅಂದರೆ ರುಕ್ಮಿಣೀ ದೇವಿಯ ತಂದೆ, ರುಕ್ಮಿಣೀ ದೇವಿ ತಂದೆ. ಆ ರುಕ್ಮಿಣೀ ತಂದೆಯಾಗಿದ್ದಾಗ ಏನು ಮಾಡ್ತಾನೆ ಇವನು ಅಂದರೆ, ಭಗವಂತ ಬಂದು ಹೇಳ್ತಾನೆ, ನೋಡು ರುಕ್ಮಿಣಿ ಅಂದರೆ ಲಕ್ಷ್ಮೀದೇವಿ, ನನಗೂ ಮತ್ತು ರುಕ್ಮಿಣಿಗೆ ಮದುವೆ ಮಾಡಿಸ್ಬಿಡು ಅಂತ ಹೇಳಿದರೆ ಆಯಿತು ಅಂತ ಹೇಳಿ ಒಳಗಿಂದೊಳಗೆ ಮತ್ತೆ ಇನ್ಯಾರಿಗೂ ಕೊಡಬೇಕು ಅಂತ ತಯಾರಾಗಿಬಿಟ್ಟಿದ್ದ. ಅಂತೂ ಕೃಷ್ಣ ಬಂದು ರುಕ್ಮಿಣಿನ ಹಾರಿಸ್ಕೊಂಡು ಹೋದ, ಬೇರೆ ಮದುವೆ ಆಯಿತು. ಆದರೆ ಅವಾಗ ಕೊಡಲಿಲ್ಲ ನೋಡಿ, ಕನ್ಯಾದಾನ ಮಾಡಲಿಲ್ಲ. ಯಾಕೆ ಅಂದರೆ ಭೀಷ್ಮಕ ಅಂದರೆ ಯಾರು ಗೊತ್ತಾ? ದ್ವಾದಶ ಆದಿತ್ಯರಿದ್ದಾರಲ್ಲ, ದ್ವಾದಶ ಆದಿತ್ಯರಲ್ಲಿ ಒಬ್ಬ ಮಿತ್ರ ಅನ್ನುವ ಆದಿತ್ಯ ಇದ್ದಾನೆ. ಆ ಮಿತ್ರ ಎನ್ನುವ ಆದಿತ್ಯ ಏನಿದ್ದಾನೆ ಅವನ ಅವತಾರವೇನೇ ಭೀಷ್ಮಕ. ಆದರೆ ಅವನಿಗೆ ಆದಿತ್ಯನಾಗಿದ್ದರೂ ಕೂಡ, ದೇವತೆ ಆಗಿದ್ದರೂ ಕೂಡ ಕೃಷ್ಣನಿಗೆ ಕೊಡಬೇಕು ಅನ್ನೋ ಬುದ್ಧಿ ಬರಲಿಲ್ಲ. ಯಾಕೆ ಅಂದರೆ ಅವನಿಗೆ ರಾಹುನಾಚ ಸಮಾವಿಷ್ಟ ಅಂತ, ಅವನಲ್ಲಿ ರಾಹುವಿನ ಆವೇಶ ಇತ್ತಂತೆ. ರಾಹು ಅನ್ನುವಂಥ ದೈತ್ಯನ ಆವೇಶ. ಆ ಆವೇಶ ಇದ್ದದ್ರಿಂದಾಗಿ ಈ ದುರ್ಬುದ್ಧಿ ಅನ್ನುವಂಥದ್ದು ಬಂತು. ಆದ್ದರಿಂದ ಕೃಷ್ಣನಿಗೆ ಕನ್ಯಾದಾನ ಮಾಡಲಿಲ್ಲ. ಯಾರಾದರೂ ಕೂಡ ಮೊದಲೊಂದು ಕನ್ಯೆಯನ್ನು ದಾನ ಮಾಡುತ್ತೇನೆ ಅಂತ ಹೇಳಿ ಆಮೇಲೆ ಮಾಡಲಿಲ್ಲ ಅಂತ ಆದರೆ ಮುಂದಿನ ಜನ್ಮದಲ್ಲಿ ಅವನಿಗೂ ಕೂಡ ಜೀವನದಲ್ಲಿ ಎಂಥ ಕನ್ಯೆ ಸಿಗ್ತಾಳೆ? ಮಾಧವ ಬ್ರಾಹ್ಮಣನಾದಾಗ ಎಂಥ ಕನ್ಯೆ ಸಿಕ್ಕಳು? ವೇಶ್ಯೆಯಾದಂಥ ಒಬ್ಬ ಕನ್ಯೆ ಸಿಕ್ಕಳು. ಹಾಗೆ ಒಬ್ಬರಿಗೆ ಹೇಳಿ ಮಾಡ್ತೇನೆ ಅಂತ ಹೇಳಿ ಮಾಡಲಿಲ್ಲ ಅಂತ ಆದರೆ ಅವನ ಜೀವನದಲ್ಲಿ ಏನು ಬಂತು? ಮುಂದಿನ ಜನ್ಮದಲ್ಲಿ ಕುಂತಲ ಅನ್ನುವಂಥ ಒಬ್ಬ ಕನ್ಯೆಯ ಸಂಘ ಆಯಿತು. ಹಂಗಾಗ್ತದೆ, ಅದು ಆಯ್ತು ಅವನಿಗೆ. ಆದರೂ ಕೂಡ ಏನಾಯಿತು, ಆಮೇಲೆ ಏನು ಮಾಡಿದ ಅವನು? ಪರ್ವತಕ್ಕೆ ಬಂದ, ಈ ಬೆಟ್ಟಕ್ಕೆ ಬಂದ. ಬೆಟ್ಟದ ಸ್ಪರ್ಶ ಆಯಿತು ಅವನಿಗೆ. ಬೆಟ್ಟ ಹತ್ತಲಿಕ್ಕೆ ಶುರು ಮಾಡಿದಾಗ ಏನಾಯಿತು? ಆ ಒಳಗಿದ್ದಂಥ ಏನು ರಾಹು ಇದ್ನಲ್ಲ, ವಾಂತಿ ರೂಪದಲ್ಲಿ ಹೊರಗೆ ಹೋದನಂತೆ. ಆವಾಗ ಅವನಿಗೆ ಮತ್ತೆ ಸದ್ಬುದ್ಧಿ ಬಂದದ್ರಿಂದ ದೇವರ ದರ್ಶನ ಆದ ನಂತರ ನಿನ್ನ ಪ್ರಾಣ ಹೋಗಲಿ ಅಂದರು. ಅವನೇ ಮುಂದೆ ಆಕಾಶರಾಜ ಆದ ಅಂತ. ಅವನೇ ಆಕಾಶರಾಜ. ಹೀಗೆ ಆಕಾಶರಾಜನ, ಅದಕ್ಕೆ ನೋಡ್ರಿ ಹೆಸರೇ ಇರಲಿಲ್ಲ. ಈ ಮಿತ್ರ ಅಂದರೆ ಯಾರು? ಮಿತ್ರ ಅಂದರೆ ಸೂರ್ಯ ಎಲ್ಲಿಗೆ ರಾಜ? ಆಕಾಶಕ್ಕೆ ರಾಜ. ಆದ್ದರಿಂದ ಅದೇ ಹೆಸರಿಟ್ಟಿದ್ದಾರೆ ಅವನಿಗೆ, ಆಕಾಶರಾಜ ಅಂತಲೇ ಹೆಸರು ಅವನಿಗೆ. ಹೀಗೆ ಆ ಆಕಾಶರಾಜನಾಗಿ ಬಂದ ಇವನು ಅಂತ ಹೇಳ್ತಾರೆ. ಈ ರೀತಿ ಇವನ ಹಿನ್ನೆಲೆ ಎನ್ನುವಂಥದ್ದು ಅಂತ ಹೇಳಿದ್ದಾರೆ. ಅಂತೂ ಇದೆಲ್ಲ ಏನು ಅಂದರೆ 4 ಹೆಸರುಗಳು ಬಂತಿದ್ದಕ್ಕೆ, ಪರ್ವತಕ್ಕೆ 4 ಹೆಸರು. ಒಂದು ವೃಷಭಾಚಲ ಅಂತ, ಇನ್ನೊಂದು ಅಂಜನಾಚಲ ಅಂತ, ಮತ್ತೊಂದು ಶೇಷಾಚಲ ಅಂತ, ಇನ್ನೊಂದು ವೆಂಕಟಾಚಲ ಅಂತ. ಅಂದರೆ ಅರ್ಥ ಏನು ಅಂದರೆ, ಈ ಪರ್ವತ ಇದೆ ಅಲ್ವಾ, 4 ಯುಗದ ಹೆಸರಿದೆ ಅಲ್ವಾ, ಈ 4 ಯುಗದ ಹೆಸರು ಆ ಪರ್ವತಕ್ಕೆ ಮಾತ್ರ ಬರೋದಲ್ಲ, ನಮ್ಮ ಮನಸ್ಸಿಗೂ ಬರಬೇಕಂತಿದೆ. ನಮ್ಮ ಮನಸ್ಸಿಗೂ ಈ ಹೆಸರು ಬರಬೇಕು. ನಮ್ಮ ಮನಸ್ಸಿಗೆ ಈ ಹೆಸರು ಬರಬೇಕು ಅಂದರೆ ಅರ್ಥ ಏನು ಅಂದರೆ, ಮೊದಲು ನಮ್ಮ ಮನಸ್ಸಿನಲ್ಲಿ ವೃಷಭಾಚಲ ಬರಬೇಕಂತೆ. ವೃಷಭಾಚಲ ಅಂತಂದರೆ ಅರ್ಥ ಏನು? 2 ಅರ್ಥ ಇದೆ. ವೃಷಭ ಅನ್ನೋನೊಬ್ಬ ಅಸುರ ಅಂತ. ಅಸುರನಿಗೆ ಕೊಂದಾದ ನಂತರ ಹರಿ ಸರ್ವೋತ್ತಮತ್ವ ಸಿದ್ಧ ಆಯಿತು. ಅಂದರೆ ನಮ್ಮ ಮನಸ್ಸಿನಲ್ಲಿ ಹರಿ ಸರ್ವೋತ್ತಮ ಅನ್ನುವಂಥ ನಿಶ್ಚಯ ಬರಬೇಕಂತೆ. ಹರಿ ಸರ್ವೋತ್ತಮ ಅನ್ನೋ ನಿಶ್ಚಯ. ಜೊತೆಗೆ
ವೃಷಭ ಅಂದರೆ ಏನರ್ಥ? ಎತ್ತು ಅಂತ ಅರ್ಥ. ಎತ್ತು. ಭಾಗವತದಲ್ಲಿ ಎತ್ತನ್ನೇನಂತ ಕರೆದಿದ್ದಾರೆ? ಧರ್ಮದೇವತೆ ಅಂತ ಕರೆದಿದ್ದಾರೆ. ಹಾಗಾಗಿ ಧರ್ಮದೇವತೆ ಅಂದರೆ ನಮ್ಮ ಮನಸ್ಸಿಗೆ ಧರ್ಮ ಮಾಡಬೇಕು ಅನ್ನೋದು ಮನಸ್ಸಿಗೆ ಬರಬೇಕಂತ. ಯಾರೋ ಹೇಳಿದರು ಅವ್ರು ನೋಡಲಿ ಇವ್ರು ನೋಡಲಿ ಅಂತ ಮಾಡೋದಲ್ಲ. ಧರ್ಮ ಮಾಡಬೇಕು ಅನ್ನೋದನ್ನು ನಾವು ಉದ್ಧಾರ ಆಗಬೇಕು ಅಂತ ಮಾಡಬೇಕಂತ. ಯಾರೋ ನೋಡ್ತಿದ್ದಾರೆ ಅದಕ್ಕೋಸ್ಕರ ಜಪ ಮಾಡುತ್ತೇನೆ. ಚಳಿಗಾಲ ಶುರುವಾಗ್ತಿದೆ, ಬೆಳಿಗ್ಗೆನೇ ಎದ್ದು ಬಿಡೋದು. ಬಾವಿ ನೀರು ಸ್ನಾನ ಮಾಡಿದ್ದು 20 ಕೊಡ 30 ಕೊಡ ಹಾಕ್ಕೊಂಡಿದ್ದೆ. ಯಾಕೆ ಅಂದರೆ ಪಕ್ಕದ ಮನೆಯವ್ರು ನೋಡ್ತಿರ್ತಾರೆ, ಅವ್ರು ನೋಡೋದಕ್ಕೋಸ್ಕರವಾದರೂ ಕೂಡ ಮಾಡಬೇಕು ಅಂತ. ಏನು ಚಳಿಯಲ್ಲೇ ಕೂತ್ಕೊಂಡು ಜಪ ಮಾಡ್ತಿರ್ತಾರೆ, ಏನು ಬಟ್ಟೆ ಎಲ್ಲ ಹೀಗೆ ಮುಚ್ಕೊಂಡಿರ್ತಾರೆ, ಜಪ ಮಾಡ್ತಿರ್ತಾರೆ. ಏನು ಜಪ ಮಾಡ್ತಿರ್ತಾರೆ? ಏನಿಲ್ಲ, ಪಕ್ಕದ ಮನೆ ಹೆಂಡತಿ ಹಾಗಿದ್ದಾಳೆ ಅಂತ ನೋಡ್ತಿರ್ತಾರೆ ಅಷ್ಟೆ. ಈ ಯೋಚನೆ ಇರ್ತದಂತೆ. ಆದ್ದರಿಂದಾಗಿ ಇದೆಲ್ಲ ಉದರ ವೈರಾಗ್ಯ ಅಂತ ಹೇಳ್ತಾರೆ. ಇಂಥ ಉದರ ವೈರಾಗ್ಯ ಆಗಬಾರದು. ನಮ್ಮ ಜಪ ಅನ್ನುವಂಥದ್ದು ಹೇಗಿರಬೇಕು ಅಂತಂದರೆ, ನಮ್ಮ ಜಪ ಮನಸ್ಸಿಗೆ ಬರಬೇಕಂತ. ಮನಸ್ಸಿಗೆ ಬಂದು ಧರ್ಮವನ್ನು ಮಾಡಬೇಕು ಅಂತ ಹೇಳ್ತಾರೆ. ಮನಸ್ಸಿನಿಂದ ಧರ್ಮ ಮಾಡಿ, ಏನೋ ಮಾಡಬೇಕು ಅಂತ ಮಾಡೋದಲ್ಲ ಅಂತ. ಉದಯ ಕಾಲದಲ್ಲೆದ್ದು ಗಡಗಡ ನಡುಗುತ್ತ ಚಳಿಯಲಿ ಮಿಂದೆನೆಂದು ಹಿಗ್ಗುತ್ತಲೀ ಪರಸತಿಯರ ಗುಣ ಮನದಲ್ಲಿ ನೆನೆಯುತ್ತ. ಯಾವಾಗಲೂ ಮಾಡೋದೇನು ಅಂದರೆ ಮನಸ್ಸಿನಲ್ಲಿ ಪರಸತಿಯರ ಗುಣ ಮನದಲ್ಲಿ ನೆನೆಯುತ್ತ. ಬರೀ ಇಂಥದ್ದನ್ನು ಮಾಡ್ತಿರ್ತೀವಿ, ಹಾಗಾಗಬಾರ್ದು. ಅಂಥ ಯೋಚನೆ ಬರಬಾರದು. ಮತ್ತೇನಾಗಬೇಕು ಅಂತಂದರೆ ನಮ್ಮ ಮನಸ್ಸಿನಿಂದಲೇ ಧರ್ಮ ಮಾಡಬೇಕು. ಆದ್ದರಿಂದ ಅದೆಲ್ಲವೂ ಕೂಡ ಮನಸ್ಸಿಗೆ ಹೆಸರು. ವೃಷಭಾದ್ರಿ ಅಂದರೆ ಕೂಡಲೇ ಒಂದು ವೃಷಭ ಅನ್ನುವ ಅಸುರನನ್ನು ಕೊಂದು ಹರಿಸರ್ವೋತ್ತಮ ಅಂತ. ಆದ್ದರಿಂದ ಹರಿಸರ್ವೋತ್ತಮ ಅನ್ನುವಂಥದ್ದು ಮನಸ್ಸಿನಲ್ಲಿ ದೃಢ ನಿಶ್ಚಯ. ಯಾರು ಎಷ್ಟು ಬರಲಿ ಜೀವನದಲ್ಲಿ ಹೇಳ್ತಿರ್ತಾರೆ, ಇಲ್ಲ ಇನ್ಯಾರೋ ಸರ್ವೋತ್ತಮ ಅಂತ ಹೇಳಲಿಕ್ಕೆ ಬರ್ತಿರ್ತಾರೆ. ಏನಾದರೂ ಕೂಡ ಅಚಲವಾದ ವಿಶ್ವಾಸ ಅಂತ, ಅಚಲವಾದ ವಿಶ್ವಾಸ. ಆ ವಿಶ್ವಾಸ ಇಡಬೇಕು. ಇದು ವೃಷಭಾದ್ರಿ ಅಂತಂದರೆ. ಜೊತೆಗೆ ವೃಷಭ ಅಂದರೆ ಎತ್ತು, ಧರ್ಮವನ್ನು ಬಿಡಬಾರ್ದು. ಅದು ನಮ್ಮ ಹೃದಯದಲ್ಲಿ ಆ ಪರ್ವತ ಬರಬೇಕು. ಇನ್ನು ಎರಡನೇದ್ದು ಅಂಜನಾಚಲ ಅಂತ. ಅಂಜನಾಚಲ ಅಂದರೆ ಅಂಜನಾದೇವಿ ಏನು ಮಾಡಿದ್ಲು? ದ್ವಾದಶಾಬ್ದಂ ತಪಶ್ಚಕ್ರೆ ಅಂತ 12 ವರ್ಷಗಳ ಕಾಲ ಭಕ್ತಿಯಿಂದ ತಪಸ್ಸನ್ನು ಮಾಡಿದ್ಲು. 12 ವರ್ಷ ಅಂದರೆ 12 ಮಾಸ ಅಷ್ಟು ಭಕ್ತಿಯಿಂದ ಮಾಡಿದ್ದಂತೆ. ದ್ವಾದಶಾಬ್ದ ವ್ರತವನ್ನು ಮಾಡಿದ್ಲು. ಅಷ್ಟು ತಪಸ್ಸನ್ನು ಮಾಡುವಾಗ ಭಕ್ತಿಯಿಂದ ಮಾಡಿದ್ದಾಳೆ. ಅವಳು ಭಕ್ತಿಯ ಸಂಕೇತ. ಆದ್ದರಿಂದ ನಮ್ಮ ಮನಸ್ಸಿನಲ್ಲಿ ಇನ್ನೊಂದೇನು ಬರಬೇಕು? ಭಕ್ತಿ ಬರಬೇಕು ಅಂತ ಅರ್ಥ. ಅಂಜನಾಚಲ ಆಗಬೇಕು ನಮ್ಮ ಮನಸ್ಸು ಅಂದರೆ ಬರೀ ಪರ್ವತ ಅಲ್ಲಿರೋದಲ್ಲ, ನಮ್ಮ ಹೃದಯದಲ್ಲಿ ಆ ಪರ್ವತ ಏನಾಗಬೇಕು? ಭಕ್ತಿಯ ಪರ್ವತ ಆಗಬೇಕು ಅಂತ. ಅಂಜನಾಚಲ ಅಂದಾಗ ಅದು ಭಕ್ತಿಯ ಪರ್ವತ ಆಗಬೇಕು ಅಂತ ಅರ್ಥ. ಇನ್ನು ಅಷ್ಟೇ ಅಲ್ಲ, ಅದರ ಜೊತೆಗೆ ಇನ್ನೊಂದು ಹೆಸರೇನು ಅಂದರೆ ಶೇಷಾಚಲ ಅಂತ ಹೆಸರು ಅದಕ್ಕೆ. ಶೇಷಾಚಲ ಅಂತಂದರೆ ಅದರ ಅರ್ಥ ಏನು? ಶೇಷದೇವರು ಅಂದರೆ ಅವರು ತತ್ವಜ್ಞಾನಕ್ಕೆ ಅಭಿಮಾನಿಗಳಂತೆ. ತತ್ವಜ್ಞಾನಕ್ಕೆ ವ್ಯಾಖ್ಯಾನಗಳೆಲ್ಲ ಇರ್ತದಲ್ಲ, ಶೇಷೋ ವ್ಯಾಖ್ಯಾನ ಗೋಚರ ಅಂತ ಹೇಳ್ತಾರೆ. ಏನಾದರೂ ವ್ಯಾಖ್ಯಾನಗಳಿದ್ದರೆ ಒಂದು ಗ್ರಂಥಕ್ಕೆ ವ್ಯಾಖ್ಯಾನ ಅರ್ಥ ಆಗಬೇಕು ಅಂದರೆ ಶೇಷದೇವರ ಅನುಗ್ರಹ ಬೇಕಂತ. ಅದಕ್ಕೋಸ್ಕರವಾಗಿ ಆ ಶೇಷನ ಅನುಗ್ರಹಕ್ಕೋಸ್ಕರವಾಗಿ ಅಂದರೆ ಶೇಷದೇವರ ಅನುಗ್ರಹ ಆಯಿತು ಅಂದರೆ ಏನಾಗ್ತದೆ? ಒಳ್ಳೆ ಜ್ಞಾನ ಬರ್ತದೆ ಅಂದ್ರೇನು? ವಾಯು ಜೀವೋತ್ತಮ ಅನ್ನುವ ಜ್ಞಾನ, ಪಂಚಭೇದ ಇದೆಲ್ಲವೂ ಕೂಡ ನಿತ್ಯ, ಸತ್ಯ, ಜಗತ್ತು ಸತ್ಯ, ಇದೆಲ್ಲವೂ ನಿಶ್ಚಯ ಆಗ್ತದೆ. ತತ್ವಜ್ಞಾನ ಎನ್ನುವಂಥದ್ದು ನಿಶ್ಚಯ ಆಗ್ತದೆ. ಹಾಗಾಗಿ ಇದರಿಂದ ಶೇಷಾಚಲ ಅನ್ನೋ ಹೆಸರಿನಿಂದ ನಮ್ಮ ಮನಸ್ಸು ಅನ್ನುವಂಥದ್ದು ಕೂಡ ಏನಾಗಬೇಕು? ಶೇಷಾಚಲ ಅಂದರೆ ಆ ಜ್ಞಾನವನ್ನು ಪಡಿಬೇಕು ಅಂತ. ಮಧ್ವಾಚಾರ್ಯರ ಶಾಸ್ತ್ರದ ಜ್ಞಾನ ಪಡಿಬೇಕು ಅಂತ. ಆದ್ದರಿಂದ ಆ ಜ್ಞಾನದ ಸಂಕೇತ, ಆ ಮನಸ್ಸಿಗೆ ಜ್ಞಾನ ಬರಬೇಕು, ಒಳ್ಳೆ ಜ್ಞಾನವನ್ನು ಪಡೀಬೇಕು ಅಂತರ್ಥ. ಜೊತೆಗೆ ಇನ್ನೊಂದೇನು ಅಂದರೆ ಕೊನೆಗೆ ಬಂದ ಹೆಸರು ವೆಂಕಟಾಚಲ ಅಂತ. ಮನಸ್ಸಿನಿಂದ ಯಾವ ಪಾಪವನ್ನು ಮಾಡಬಾರದು ಅಂತ. ನಮ್ಮ ಮನಸ್ಸು ಹೇಗಿರಬೇಕು? ವೆಂಕಟವಾಗಿರಬೇಕಂತ. ಪಾಪ ಹತ್ತಿರ ಬಂದರೆ ಸುಡಬೇಕಂತದನ್ನು. ವೆಂಕಟ, ವೇಮ್ ಅಂದರೆ ಪಾಪ, ಕಟ ಅಂದರೆ ಸುಡೋದು. ಹಾಗಾಗಿ ವೆಂಕಟ ಆಗಬೇಕು ನಮ್ಮ ಮನಸ್ಸು. ಅಂದರೆ ಪಾಪ ಮಾಡಬೇಕು ಅನ್ನುವ ಬುದ್ಧಿನೇ ಮನಸ್ಸಿಗೆ ಬರಬಾರದಂತೆ. ಆ ರೀತಿ ಇರಬೇಕು. ಹಾಗಿರುವಂಥದ್ದು. ಆದ್ದರಿಂದ 4 ಯುಗದಲ್ಲೂ ಕೂಡ 4 ಹೆಸರು ಬಂದಿದೆ ಅಂತಂದರೆ ಅದರ ಅಭಿಪ್ರಾಯ ಏನು ಅಂತಂದರೆ, ಹೀಗೆ ನಮ್ಮ ಮನಸ್ಸನ್ನೇ ಪರ್ವತ ಅಂತ ಮಾಡಿಕೊಳ್ಬೇಕು. 4 ಹೆಸರುಗಳು ಬರಬೇಕು ನಮ್ಮ ಮನಸ್ಸಿಗೆ ಅಂತ. ಅಲ್ಲಿ ಆ ಪರ್ವತದ ಮೇಲೆ ಈ 4 ಹೆಸರು ಬಂತು ಅಂದರೆ ಆಗ ಆ ಪರ್ವತದ ಮೇಲೆ ಯಾರು ಬಂದು ಕೂತ್ಕೊಳ್ತಾರೆ? ಶ್ರೀನಿವಾಸ ಬಂದು ಕೂಡ್ತಾನಂತೆ.
ಶ್ರೀನಿವಾಸ ಬರ್ತಾನೆ. ಹಾಗಾಗಿ ಶ್ರೀನಿವಾಸ ಬಂದು ಕೂಡಬೇಕು ಅಂತಾದರೆ ಆವಾಗ ಏನಾಗ್ತದೆ, ನಮ್ಮ ಮನಸ್ಸಿನಲ್ಲೂ ಕೂಡ ಈ 4 ಬಂತು ಅಂತಾದರೆ ಆಗ ಅಲ್ಲಿ ಶ್ರೀನಿವಾಸ ಬಂದು ಕೂಡ್ತಾನೆ. ಶ್ರೀನಿವಾಸ ಬಂದರೆ ನಿತ್ಯ ಅಲ್ಲಿ ಕಲ್ಯಾಣ ನಡೀತಿರ್ತದೆ, ಶ್ರೀನಿವಾಸನಿಗೆ ಪದ್ಮಾವತಿಗೆ. ಹಾಗಾಗಿ ನಮ್ಮ ಮನಸ್ಸಿನಲ್ಲೂ ಕೂಡ ನಿತ್ಯ ಕಲ್ಯಾಣ ಎನ್ನುವಂಥದ್ದು ನಡೆಯುತ್ತೆ. ಅಂದರೆ ಮಂಗಳಮಯವಾದ ಬುದ್ಧಿ ಎನ್ನುವಂಥದ್ದು ನಮಗೆ ಹುಟ್ಟುತ್ತೆ ಅಂತ ಅಭಿಪ್ರಾಯ ಅಂತೆ. ಈ ಅರ್ಥದಲ್ಲಿ ಈ ಹೆಸರಿದೆ ಅಂತ ತಿಳ್ಕೊಳ್ಬೇಕು ಅಂತ ಹೇಳ್ತಾನೆ. ಆಮೇಲೆ ಆ ಜನಕ ಮಹಾರಾಜ ಕೇಳ್ತಾನೆ, ಯಸ್ಯ ಪುತ್ರಿ ರಮಾದೇವಿ ಜಾಮಾತಾ ಚ ಜಗತ್ಪತಿ ದೇವಾನಾಂಚ ಋಷೀಣಾಂಚ ದೇವಸ್ತ್ರೀಣಾಂ ಸಮಾಗಮಂ. ಯಾರ ಪುತ್ರಿ ರಮಾದೇವಿ, ಪದ್ಮಾವತಿ ಇದ್ದಾಳಲ್ಲ ಅವಳೇನೇ ರಮಾದೇವಿ, ಈ ಆಕಾಶರಾಜನಿಗೆ ಮಗಳಾಗಿ ಹುಟ್ಟಿದ್ಲಂತೆ. ಜಗತ್ತಿನ ಒಡೆಯನಾಗಿರುವಂಥ ಭಗವಂತ ಅಳಿಯನಾದನಂತೆ. ಇದೆಲ್ಲ ಹೆಂಗೆ? ಈ ಆಕಾಶರಾಜನ ಚರಿತ್ರೆ ಏನು, ಅವನ ಹಿನ್ನೆಲೆ ಏನು, ಇದರ ಬಗ್ಗೆ ಎಲ್ಲ ನನಗೆ ಹೇಳ್ರಿ ಅಂತ ಕೇಳ್ತಾನೆ. ಕಥಂ ನಾರಾಯಣ ಪ್ರಾಪ್ತ ಕಸ್ಮಾದ್ವಾ ಕಾರಣಾನ್ಮುನೆ. ಈ ಭಗವಂತ ಇರುವಂಥದ್ದು ವೈಕುಂಠದಲ್ಲಿರ್ತಾನೆ, ಆದರೆ ಇವನು ಈ ಭೂಮಿಗೆ ಬಂದು ಕೂತ ನಂತರ ತಿರುಪತಿನೇ ಭೂವೈಕುಂಠ ಅಂತ ಕರೆದರು. ಇದಕ್ಕೆ ಭೂವೈಕುಂಠ ಅಂತ ಆಗಬೇಕಾದ್ರೆ ಅವನು ಬಂದಲ್ಲ, ಯಾಕೆ ಬಂದ? ಪರಮಾತ್ಮ ಯಾಕೆ ಇಳಿದು ಬಂದ? ಮೇಲಿದ್ದವನು ಕೆಳಗಿಳಿದು ಬಂದ, ಯಾಕೆ ಬಂದ ಅವನು ಭಗವಂತ? ಅದನ್ನು ಹೇಳ್ರಿ ನನಗೆ. ಕಥಂ ವೈಕುಂಠ ಲೋಕಂತು ತ್ಯಕ್ತವಾನ್ ಪುರುಷೋತ್ತಮ ಚರಿತಂ ತಸ್ಯ ಮಾಹಾತ್ಮ್ಯಂ ತೀರ್ಥಾನಾಂ ಪರ್ವತಸ್ಯ ಚ. ಇನ್ನು ಅದರ ಚರಿತ್ರೆಯನ್ನೆಲ್ಲ ಕೇಳಬೇಕು ಅಂತ ಅಪೇಕ್ಷೆ ಆಗಿದೆ, ದಯವಿಟ್ಟು ಹೇಳಿ ನನಗೆ ಅಂತಂದರು. ಆಯಿತು ಅಂತ ಪುರಾತು ಋಷಯ ಸರ್ವೇ ಕಶ್ಯಪಾದ್ಯ ಮುನೀಶ್ವರಾ ಸನ್ಮಕಂ ಜಾಹ್ನವೀ ತೀರೆ ಸಂತೋಷಾಚಕ್ರಿರೇ ದ್ವಿಜಾ. ಮೊದಲಿಗೆ ಹಿಂದೆ ಒಮ್ಮೆ ಋಷಿಗಳು, ಕಶ್ಯಪ ಮೊದಲಾದಂಥ ಋಷಿಗಳೆಲ್ಲ ಸೇರಿಕೊಂಡು ಒಂದು ಯಜ್ಞ ಮಾಡಿದ್ರಂತೆ. ಅದು ಗಂಗಾ ತೀರದಲ್ಲಿ ಮಾಡಿದ್ರು ಅಂತ ಹೇಳ್ತಾರೆ. ಗಂಗಾ ತೀರದಲ್ಲಿ ಮಾಡಿದ್ರಂತೆ. ತಸ್ಮಿನ್ ಕಾಲೇ ನೃಪಶ್ರೇಷ್ಠ ನಾರದೋ ಮುನಿಸತ್ತಮಃ. ಅಲ್ಲಿಗೆ ನಾರದ ಮಹರ್ಷಿಗಳು ಬಂದ್ರಂತೆ ಇವರು ಯಜ್ಞ ಮಾಡ್ತಾ ಇರುವಾಗ. ಯಜ್ಞ ಮಾಡೋ ಕಾಲಕ್ಕೆ ನಾರದರು ಬಂದು ನಾರದರು ಹೇಳಿದ್ರಂತೆ, ಯಜ್ಞ ಎಲ್ಲ ಮುಗಿಲಿಕ್ಕೆ ಬಂದಿತ್ತು, ಇನ್ನೇನು ಮುಗಿತಾ ಇದೆ ಅನ್ನಬೇಕಾದ್ರೆ ಆಗ ನಾರದರು ಹೇಳಿದರು, ಅಲ್ಲ ಇಷ್ಟು ಯಜ್ಞ ಮಾಡ್ತಾ ಇದ್ದೀರಿ, ಕೋ ಭುಂಕ್ತೆ ಯಜ್ಞ ಸುಫಲಂ ಕೋವಾಧ್ಯೇಯ ಸುರೋತ್ತಮಂ ಕೃತಯಜ್ಞ ಫಲಂ ಕಸ್ಯ ಚಾರ್ಪ್ಯತೆ ಮುನಿಪುಂಗವ. ಇಷ್ಟು ಯಜ್ಞ ಮಾಡಿದ್ದೀರಿ, ಈ ಯಜ್ಞದ ಫಲವನ್ನು ಕೊನೆಗೆ ಒಂದು ಸಮರ್ಪಣೆ ಮಾಡಬೇಕು. ಯಜ್ಞದ ಫಲವನ್ನು ಯಾರಿಗಾದರೂ ಸಮರ್ಪಣೆ ಮಾಡಬೇಕು. ಯಾರಿಗೆ ಸಮರ್ಪಣೆ ಮಾಡ್ತೀರಿ? ಬ್ರಹ್ಮದೇವರಿಗೆ ಸಮರ್ಪಣೆ ಮಾಡ್ತೀರಾ? ಬ್ರಹ್ಮನಿಗೆ ಸಮರ್ಪಣೆ ಮಾಡಿ ಬ್ರಹ್ಮಾರ್ಪಣ ಮಸ್ತು ಅಂತೀರೋ, ಅಥವಾ ರುದ್ರದೇವರಿಗೆ ಸಮರ್ಪಣೆ ಮಾಡಿ ಶಿವಾರ್ಪಣ ಮಸ್ತು ಅಂತೀರೋ, ಅಥವಾ ಜಗದೊಡೆಯನಾದ ಕೃಷ್ಣಂ ವಂದೇ ಜಗದ್ಗುರುಂ ಅಂತ ಕೃಷ್ಣನಿಗೆ ಸಮರ್ಪಣೆ ಮಾಡಿ ಕೃಷ್ಣಾರ್ಪಣ ಮಸ್ತು ಅಂತೀರೋ, ಯಾರಿಗೆ ಸಮರ್ಪಣೆ ಮಾಡ್ತೀರಿ ನೀವು ಅಂತ ಕೇಳಿದರು. ಇಷ್ಟು ಕೇಳಿದ ಕೂಡಲೇ ಅವ್ರಿಗೆ ಗೊತ್ತಿಲ್ಲ ಅಂತಲ್ಲ, ಲೋಕಕ್ಕೆ ಪ್ರಕಟ ಮಾಡೋದಕ್ಕೋಸ್ಕರ ಮತ್ತೊಂದು ಸರ್ತಿ ಏನು ಮಾಡಿದ್ರಂತೆ, ಅಯ್ಯೋ ಹೌದಲ್ಲ ಇದು ನಮಗೆ ಹೊಳಿಲೇ ಇಲ್ಲ ಅಂದ್ರಂತೆ. ಯಾರಿಗೆ ಸಮರ್ಪಣೆ ಮಾಡಬೇಕು ಅನ್ನೋದು ನಮಗೆ ಹೊಳಿಲೇ ಇಲ್ಲ, ಏನು ಮಾಡಬೇಕೀಗ ನನಗೂ ಗೊತ್ತಾಗ್ತಾ ಇಲ್ಲಲ್ಲ ಅಂತ ಸ್ವಲ್ಪ ಯೋಚನೆ ಮಾಡಿದಂತೆ ಮಾಡಿ ಸಮ್ಮಿಲಿತ್ವಾ ತದಾ ಸರ್ವೇ ಭೃಗುಂ ಬ್ರಹ್ಮ ವಿದಾಂಬರಂ. ಆಗೇನು ಮಾಡಿದ್ರಂತೆ, ಭೃಗು ಮಹರ್ಷಿಗಳನ್ನು ಕರೆಸಿದ್ರಂತೆ. ಎಲ್ಲ ಸೇರಿಕೊಂಡು ಭೃಗು ಮಹರ್ಷಿಗಳಿಗೆ ಕರೀರಿ ಅಂತಂದ್ರಂತೆ. ಭೃಗು ಮಹರ್ಷಿಗಳನ್ನು ಕರೆದು ಅವರಿಗೆ ಹೇಳಿದರು, ಎಲ್ಲ ಕೈ ಮುಗಿದು ಕೇಳ್ಕೊಂಡ್ರಂತೆ, ಸ್ವಾಮಿ ನೀವೇ ಬೇಗ ಹೋಗ್ರಿ, 3 ಲೋಕಕ್ಕೂ ಹೋಗ್ರಿ, 3 ಲೋಕಕ್ಕೆ ಹೋಗಿ ಯಾರು ಸರ್ವೋತ್ತಮ ಅನ್ನೋದನ್ನು ನೀವು ತೀರ್ಮಾನ ಮಾಡ್ಕೊಂಬರ್ರಿ. ಯಾರು ಸರ್ವೋತ್ತಮನಾಗಿರ್ತಾನೆ ಅವನಿಗೆ ನಮ್ಮ ಯಜ್ಞದ ಫಲವನ್ನೆಲ್ಲ ಸಮರ್ಪಣೆ ಮಾಡಬೇಕು ಅಂತಂದು, ಅವನಿಗೆ ಸಮರ್ಪಣೆ ಮಾಡೋಣ. ಆಯಿತು ಅಂತ ಭೃಗು ಮಹರ್ಷಿಗಳು ಹೊರಟ್ರಂತೆ. ಯಾಕೆ ಭೃಗುಗಳನ್ನೇ ಯಾಕೆ ಕರೆದ್ರು ಅಂತಂದರೆ, ಅವರು ತೀರ್ಮಾನ ಮಾಡೋದರಲ್ಲಿ ಮಹರ್ಷಿಗಳಲ್ಲಿ ಬಹಳ ಉತ್ತಮರು, ಅವರಲ್ಲಿ ವಿಶೇಷ ಭಗವಂತನ ಸನ್ನಿಧಾನ ಇರ್ತದೆ, ವಿಭೂತಿ ರೂಪ ಇರ್ತದಂತೆ. ಯಾಕೆ ವಿಭೂತಿ ರೂಪವನ್ನು ಹೇಳುವಾಗ ಭಗವಂತ ಪರಮಾತ್ಮ ಅವನೇ ಹೇಳ್ತಾನೆ, ಮಹರ್ಷೀಣಾಂ ಭೃಗುರಹಂ ಅಂತ ಹೇಳ್ತಾನೆ. ಮಹರ್ಷಿಗಳಲ್ಲಿ ಭೃಗುಗಳಲ್ಲಿ ನನ್ನ ವಿಭೂತಿ ರೂಪ, ದೇವರ್ಷಿಗಳಲ್ಲಿ ದೇವರ್ಷೀಣಾಂ ನಾರದೋಹಂ ಅಂತ ನಾರದರಲ್ಲಿ ಇರ್ತದಂತೆ ವಿಭೂತಿ ರೂಪ. ಹಾಗಾಗಿ ಇಲ್ಲಿ ಮಹರ್ಷಿಗಳಲ್ಲಾಗಬೇಕಾದ್ರೆ ಭೃಗುವಿನಲ್ಲಿದೆ, ಆದ್ದರಿಂದ ಭೃಗುಗಳು ಸರಿಯಾದ ತೀರ್ಮಾನವನ್ನು ಕೊಡ್ತಾರೆ. ಮತ್ತಿನ್ನೊಂದೇನು, ಕೆಲವರು ಇರ್ತಾರೆ ತೀರ್ಮಾನ ಮಾಡ್ಕೊಂಬರ್ತೀನಿ ಅಂತ ಹೋಗಿಬಿಡ್ತಾರೆ, ಹೋದವ್ರು ಅತ್ಲಾಗೆ ಮತ್ತೇನು ಈ ಕಡೆ ಬರೋದೇ ಇಲ್ಲ, ಹಂಗಿರ್ತಾರೆ. ಆದರೆ ಹಂಗಾಗಬಾರ್ದು, ಇಲ್ಲಿ ಕಾಯ್ತಾ ಇರ್ತಾರೆ, ಹೋಗಬೇಕು, ಬೇಗ ಬರಬೇಕು, ತೀರ್ಮಾನ ಮಾಡಿ ಕೊಡಬೇಕು. ಅದಕ್ಕೋಸ್ಕರವಾಗಿ ಇವ್ರನ್ನ ಕರೆದದ್ದು. ಯಾಕೆ ಅಂದರೆ ಇವ್ರ ಹೆಸರೇ ಭೃಗು. ಭೃಗು ಅಂದರೆ ಅರ್ಥ ಏನು? ಭೃಶಂ ಗಚ್ಚತೀತಿ ಭೃಗು ಅಂತ. ಭೃಶಂ ಗಚ್ಚತಿ,
ವೇಗವಾಗಿ ಹೋಗಿ ಬರ್ತಾರಂತೆ. ಅದಕ್ಕೋಸ್ಕರ ಅವರಿಗೆ ಭೃಗು ಅಂತ ಹೆಸರು ಅಂತ ಹೇಳ್ತಾರೆ. ಅವ್ರನ್ನ ಕಳಿಸಿದ ಕೂಡಲೇ ಏನು ಮಾಡಿದ್ರಂತೆ, ಅವರು ಹೋದರು. ತತ್ರ ದೃಷ್ಟಾಷ್ಟಬಾಹುಂ ತಂ ಸಾಕ್ಷಾತ್ ಬ್ರಹ್ಮಾಂಡಮಗ್ರಜಂ ಚತುರ್ಮುಖ ಮುದಾರಾಂಗಂ ಸರಸ್ವತ್ಯಾನುಸೇವಿತಂ. ಸರಸ್ವತೀ ದೇವಿಯರ ಜೊತೆಗೆ ಅವರ ಸೇವೆಯನ್ನು ಸ್ವೀಕಾರ ಮಾಡ್ತಾ ಮಾಡ್ತಾ ಹಾಯಾಗಿ ಕೂತಿರುವಂಥ ಬ್ರಹ್ಮದೇವರಿರುವಂಥ ಜಾಗಕ್ಕೆ ಹೋದ್ರಂತೆ. ಆ ಬ್ರಹ್ಮದೇವರಿರುವಂಥ ಜಾಗಕ್ಕೆ ಹೋದರೆ ಬ್ರಹ್ಮದೇವರು ಇವರನ್ನು ಸರಿಯಾಗಿ ಅಷ್ಟಾಗಿ ಗೌರವ ಕೊಡಲಿಲ್ಲ ಇವರಿಗೆ. ಆದರೆ ಅದನ್ನು ನೋಡಿ ಸಿಟ್ಟು ಬಂತವ್ರಿಗೆ. ಸಿಟ್ಟು ಬಂದೇನು ಮಾಡಿದ್ರಂತೆ, ಸರಸ್ವತೀ ದೇವಿ ವೀಣೆ ನುಡಿಸ್ತಿದ್ಲು ಪಾಪ. ಆ ವೀಣೆಯನ್ನು ಕೇಳ್ಕೋತ ಮಗ್ನರಾಗಿಬಿಟ್ಟಿದ್ರು. ಇವ್ರು ಬಂದದ್ದು ಗೊತ್ತಾಗಲಿಲ್ಲ. ಅಷ್ಟರಲ್ಲಿ ನಾನು ಬಂದರೂ ಕೂಡ ವೀಣೆಯಲ್ಲಿ ಮಗ್ನರಾಗಿದ್ದೀರಿ ನೀವು ಅಂತ ಸಿಟ್ಟು ಬಂದು ಬ್ರಹ್ಮದೇವರಿಗೆ ಶಾಪ ಹಾಕಿದ್ರಂತೆ. ನಿಮಗೆ ಪೂಜೆನೇ ಇಲ್ಲದೆ ಹೋಗಲಿ ಅಂತ ಶಾಪ ಹಾಕಿದ್ರು. ಆದ್ದರಿಂದ ಬ್ರಹ್ಮದೇವರಿಗೆ ಪೂಜೆನೇ ಇಲ್ಲ ಅವ್ರಿಗೆ ಅವತಾರವೇ ಇಲ್ಲ, ಮತ್ತೆ ಅವತಾರವೂ ಇಲ್ಲ. ಬ್ರಹ್ಮಣೋನ್ ಅವತಾರೋಸ್ತಿ ಸನ್ನಿಧಾನಂತೂ ಕೇವಲಂ ಅಂತಾರೆ ಮಧ್ವಾಚಾರ್ಯ. ಹಾಗಾಗಿ ಬ್ರಹ್ಮದೇವರಿಗೆ ಅವತಾರ ಎನ್ನುವಂಥದ್ದು ಇಲ್ಲ, ಪೂಜೆನೇ ಇಲ್ಲ. ಹಾಗೆ ಅಂಥ ಒಂದು ವ್ಯವಸ್ಥೆ ಮಾಡಿಬಿಟ್ಟು ಬ್ರಹ್ಮದೇವರು ಸುಮ್ಮನಿದ್ರು. ಅಲ್ಲಿಂದ ಮತ್ತೆ ಹಾಗೆ ಹೋದ್ರಂತೆ. ಎಲ್ಲಿ ಹೋದರು? ಕೈಲಾಸ ಪರ್ವತಕ್ಕೆ ಹೋದರು. ಕೈಲಾಸ ಪರ್ವತಕ್ಕೆ ಹೋದಾಗ ಕೈಲಾಸಗಿರಿ ಮಾಸಾಧ್ಯ ಅದ್ರಾಕ್ಷಿ ತ್ರಿಲೋಚನಂ. ಅಲ್ಲಿ ಹೋಗಿ ರುದ್ರದೇವರನ್ನು ನೋಡ್ತಾರೆ. ರುದ್ರದೇವರು ಸ್ವಲ್ಪ ಪಾರ್ವತೀ ದೇವಿಯ ಜೊತೆಗೆ ಸರಸ ಸಲ್ಲಾಪದಲ್ಲಿ ಇದ್ರಂತೆ. ಸ್ವಲ್ಪ ಕಾಮಾವಿಷ್ಟರಾಗಿ ಸರಸ ಸಲ್ಲಾಪದಲ್ಲಿದ್ದಾಗ ಅಲ್ಲಿಗೆ ಇವ್ರು ಹೋಗಿಬಿಟ್ರು. ಹೋದ ಕೂಡಲೇ ಇವ್ರಿಗೆ ಸಿಟ್ಟು ಬಂತು. ನಾ ಬಂದಿದ್ದೇನೆ ಅಂತ ಸಿಟ್ಟಿನಿಂದ ಹೇಳುವಾಗ ಅವ್ರಿಗೆ ರುದ್ರದೇವರಿಗೆ ಇನ್ನೂ ಸಿಟ್ಟು ಬಂತು. ನಾನು ನನ್ನ ಹೆಂಡತಿ ಏಕಾಂತದಲ್ಲಿರುವಾಗ ಬಂದದ್ದು ಬೇರೆ ಅಲ್ಲದೇನೆ, ಮತ್ತು ನಮಗೆ ನಾನು ಬಂದಿದ್ದೀನಿ ಗೌರವ ಮಾಡುವಂತ ಬೇರೆ ಹೇಳ್ತೀರಲ್ಲ ನೀವು ಅಂತ ಸಿಟ್ಟು ಬಂತು ಅವರಿಗೆ. ಸಿಟ್ಟು ಬಂದು ತ್ರಿಶೂಲ ತಗೊಂಡೆ ಹೊಡಿಲಿಕ್ಕೆ ಹೋದ್ರಂತೆ. ಹೊಡಿಲಿಕ್ಕೆ ಹೋದಾಗ ಅದರಲ್ಲೂ ಬೇರೆ ಪಾರ್ವತೀ ದೇವಿಗೆ ಸಂಕೋಚ ಆಗಿಬಿಡ್ತು, ಒಳಗೆ ಹೋಗಿಬಿಟ್ಲು. ಅದನ್ನೆಲ್ಲ ನೋಡಿ ನನ್ನ ಹೆಂಡತಿಗೆ ಸಂಕೋಚ ಆಗೋ ಹಾಗೆ ಮಾಡಿದ್ದೀನಿ ಅಂತ ಹೊಡಿಲಿಕ್ಕೆ ಬಂದರು ಅವರು. ಹೊಡಿಲಿಕ್ಕೆ ಅಂತ ಬಂದಾಗ ಆಗ ಆ ರುದ್ರದೇವರಿಗೂ ಶಾಪ ಹಾಕಿದ್ರು. ರುದ್ರದೇವರಿಗೂ ಶಾಪ. ಏನು ಶಾಪ ಹಾಕಿದರು? ನಿಮಗೆ ಮೂರ್ತಿ ಪೂಜೆ ಇಲ್ಲದೆ ಹೋಗಲಿ ಅಂತ ಶಾಪ ಹಾಕಿದರು. ಬರೀ ಲಿಂಗ ಪೂಜೆ ಅಷ್ಟೇ. ರುದ್ರದೇವರಿಗೆಲ್ಲೂ ಕೂಡ ಮೂರ್ತಿ ಪೂಜೆ ಅಂತಿಲ್ಲ. ಇತ್ತೀಚೆಗೆ ಕೆಲವರೆಲ್ಲ ಏನು ಮಾಡಿದ್ರು, ಮೂರ್ತಿಗಳನ್ನೆಲ್ಲ ಕಟ್ಟಲಿಕ್ಕೆ ಶುರು ಮಾಡಿದ್ದಾರೆ ಅಷ್ಟೇ. ರುದ್ರದೇವರಿಗೆಲ್ಲೂ ಹಳೆಯ ಪ್ರಾಚೀನ ದೇವಸ್ಥಾನಗಳನ್ನು ನೋಡ್ರಿ ನೀವು, ಎಲ್ಲಾದರೂ ಕೂಡ ಅವರಿಗೆ ರುದ್ರದೇವರಿಗೆ ಒಂದು ಗುಡಿ ಅಂತ ಕಟ್ಟಿ ಅಲ್ಲೆಲ್ಲಾದರೂ ರುದ್ರದೇವರ ಮೂರ್ತಿ ಇರ್ತದೆ? ರುದ್ರದೇವರಿಗೆ ಮೂರ್ತಿ ಇಲ್ಲ, ಬರೀ ಲಿಂಗ ಪೂಜೆ ಮಾತ್ರ. ಅವರಿಗೆ ಲಿಂಗದ ಆಕಾರದಲ್ಲೇ ಇರ್ತಾರೆ ಅವ್ರು ಯಾವಾಗಲೂ. ಹಾಗೆ ಅಂತ ಈ ರೀತಿ ಅವರಿಗೆಲ್ಲ ಶಾಪ ಕೊಟ್ಟರು. ಇದೆಲ್ಲ ಶಾಪ ಕೊಟ್ಟಾದ ನಂತರ ಆಮೇಲೆ ಹೋದದ್ದು ಎಲ್ಲಿಗೆ ಅಂತಂದರೆ, ಆಮೇಲೆ ಹೋದದ್ದು ಭಗವಂತನ ಮಂದಿರಕ್ಕೆ ಹೋದ್ರಂತೆ, ಹರಿಮಂದಿರಕ್ಕೆ ಹೋದರು. ಆ ಹರಿಮಂದಿರಕ್ಕೆ ಹೋದಾಗ ಅಲ್ಲಿ ತತ್ರ ಶಯ್ಯಾಗೃಹೇ ರಮ್ಯೆ ಶೇಷ ಮಂಚಕ ಶಾಯಿನಂ, ಶೇಷದೇವರ ಮೇಲೆ ಮಲಗಿದ್ರು. ಇವರು ಹೋದಾಗ ಲಕ್ಷ್ಮೀದೇವಿ ಪಾದ ಒತ್ತುತ್ತಾ ಇದ್ಲು. ಅದನ್ನು ನೋಡಿದರು, ಬಂದರು. ಏನು ಇವನು ಕೂಡ ನನ್ನನ್ನು ನೋಡದೇ ಇರುವಂತೆ ಇದ್ದಾನಲ್ಲ ಅಂತ ಸಿಟ್ಟು ಬಂತು. ಮೊದಲೇ 2 ಕಡೆಗೆ ಹೋಗಿ ಅವಮಾನ ಆಗಿತ್ತು, ಬ್ರಾಹ್ಮಣನಿಗೆ ಸಿಟ್ಟು ಬಂದಿತ್ತು. ಈ ಬ್ರಾಹ್ಮಣರೇ ಹಾಗೆ ಸ್ವಲ್ಪ, ಯಾಕೆಂದರೆ ಅವಮಾನ ಜಾಸ್ತಿ ಆಗ್ತಾ ಇದೆ ಅಂತ ಸಿಟ್ಟು ಜಾಸ್ತಿ ಆಗಿಬಿಡ್ತದೆ. ಯಾಕೆ ಜಪ ತಪ ಜಾಸ್ತಿ ಮಾಡ್ತಿರ್ತಾರೆ ನೋಡ್ರಿ, ಅವ್ರಿಗೆ ಸಿಟ್ಟು ಜಾಸ್ತಿ ಇರ್ತದೆ. ಗಂಡಂದರು ಭಾಳ ಹೊತ್ತು ದೇವ್ರ ಕೋಣೆಯಲ್ಲಿ ಕೂತ್ಬಿಟ್ರು ಅಂದರೆ ಹೊರಗಿದ್ದ ಹೆಂಡತಿಗೆ ಹೆದರಿಕೆ ಆಗಲಿಕ್ಕೆ ಶುರುವಾಗ್ತದೆ. ಯಾಕೆಂದರೆ ಭಾಳ ಹೊತ್ತು ಒಳಗೆ ಕೂತಿದ್ದಾರೆ ಅಂದರೆ ಏನು ಆ ಒದ್ದೆ ಉಟ್ಕೊಂಡು ಏನು ಅನುಭವಿಸಿರ್ತಾರೋ ಏನು ಕತ್ತೇನೋ, ಜಪ ತಪ ಮಾಡಿಬಿಟ್ಟಿರ್ತಾರೆ. ಹೊರಗೆ ಬಂದರೂ ಸಾಕು ಬೈಲಿಕ್ಕೆ ಶುರು ಮಾಡ್ತಾರೆ. ಅಡಿಗೆ ಆಯಿತೋ ಇಲ್ಲೋ ಕೇಳ್ತಾರೆ, ಏನು ಒಳಗೆ ಹಾಲಿಟ್ಟಿದ್ಯೋ ಇಲ್ಲೋ ಕೇಳ್ತಾರೆ. ಇಲ್ಲ ಅಂತ ಒಂದು ಮಾತು ಅಂದುಬಿಟ್ರೆ ಇಷ್ಟು ಸಿಟ್ಟು ಬರ್ತದೆ ಅವರಿಗೆ ಅಂದರೆ ತಡಿಲಿಕ್ಕಾಗಲ್ಲ, ಹಂಗಿರ್ತದಂತೆ. ಅದಕ್ಕೆ ಲಕ್ಷ್ಮೀದೇವಿ ಹೇಳ್ತಾರೆ, ಇವರೆಲ್ಲ ಏನು ಅಂದರೆ ತಪಸ್ಸು ಮಾಡ್ತಾರೆ, ಏನು ಪ್ರಯೋಜನ, ಬರೀ ನಮ್ಮನ್ನು ಬೈತಾರೆ ಇವರು ಅಂತ ಬೈತಾರೆ. ಹೆಂಡತಿಯನ್ನು ಒಲಿಸ್ಕೊಳ್ಬೇಕು ಅಂದರೆ, ಹೆಂಡತಿಯನ್ನು ಕಂಟ್ರೋಲ್ ಇಟ್ಕೊಳ್ಬೇಕು ಅಂತ ಆದರೆ ಬೈಬೇಕು ಅಂತ ತಿಳ್ಕೊಂಡಿರ್ತಾರೆ. ಬೈಯೋದ್ರಿಂದ ಕಂಟ್ರೋಲ್ ಇಟ್ಕೊಳ್ಳೋದಲ್ಲ, ಮತ್ತೇನು ಅಂದರೆ ವಾತ್ಸಲ್ಯದಿಂದ ಇಟ್ಕೊಳ್ಬೇಕು ಅಂತ ಲಕ್ಷ್ಮೀದೇವಿ ಹೇಳ್ತಾಳೆ. ಕೆಲವರು ತಲೆಯೂರಿ ತಪಗೈದು ಪುಣ್ಯವ ಗಳಿಸಿದ್ದರೇನೂ ಫಲವಿಲ್ಲ, ಜ್ವಲಿಸುವ ಕೋಪಾದಿ ಶಾಪವ ಕೊಡುವರು ಲಲನೆಯ ನಿವರು ಒಲಿಸುವರೇ. ಹೆಂಡತಿಯನ್ನು ಒಲಿಸ್ಕೊಡ್ತಾರೆ ಇವರೆಲ್ಲರೂ ಕೂಡ. ಜ್ವಲಿಸುವ ಕೋಪದಿ ಶಾಪವ ಕೊಡುವರು, ಶಾಪ ಕೊಡ್ತಾರೆ ಅಷ್ಟೇ. ಹೆಂಡತಿಗೆ ಹಿಡಿ ಶಾಪ ಹಾಕ್ತಾರೆ, ಒಲಿಸ್ಕೊಳ್ಳೋದಿಲ್ಲ ಅಂತ. ಆದ್ದರಿಂದಾಗಿ ಈ ಋಷಿಗಳಿಗೆ ಮೊದಲೇ ಸಿಟ್ಟು ಬಂದರು. ಈ ನಾರಾಯಣ ಹೆಂಡತಿ ಜೊತೆಗೆ ಹಾಯಾಗಿದ್ದಾನೆ ಅಂತ ಹೋದರು. ಹೋಗಿ ಝಾಡಿಸಿ ಒಂದು ಸರ್ತಿ ಎದೆಗೆ ಒದ್ರಂತೆ.
ಎದೆಗೆ ಒದ್ದುಬಿಟ್ರು. ಎದೆಗೊದ್ದು ಕೂಡಲೇ ತತಾಡೋರಸಿ ಗೋವಿಂದಂ ಭೃಗು ಪಾದ ಫಲೇನತಂ. ಆ ಪಾದತಲದಿಂದ ಒದ್ದರೆ ಭಗವಂತ ನಮ್ಮಂಥವರಾಗಿದ್ದರೆ ತಿರುಗಿ ಒದೆಯೋ ಪೈಕಿ ನಾವು. ಆದರೆ ಭಗವಂತ ಹಂಗೆ ಮಾಡಲಿಲ್ಲ. ಮಹಾ ಕರುಣಾಮಯ್ಯವನು. ಕರುಣಾಮಯ್ಯ ಆದ್ದರಿಂದ ಏನು ಮಾಡಿದಂತೆ, ಎದ್ದು ಓಡಿ ಹೋಗಿ ಅವರು ಪಾದ ಹಿಡ್ಕೊಂಡಂತೆ. ಪಾದ ಗಟ್ಟಿಯಾಗಿ ಹಿಡ್ಕೊಂಡು ಅದು ಗಟ್ಟಿ ಆಲಿಂಗನೆ ಮಾಡ್ಕೊಂಡ್ಬಿಟ್ಟಂತೆ ಪಾದವನ್ನು. ಕೇಳ್ತಾನೆ, ಕಿಮರ್ಥಂ ತಂ ಋಷಿ ಶ್ರೇಷ್ಠ ಮಚ್ಚರೀರಂ ಕಠೋರಕಂ. ನನ್ನ ಎದೆಗೆ ಯಾಕೆ ಹೋದ್ರಿ ನೀವು ಅಂತ ಕೇಳಿದ. ಯಾಕೆ ಅಂದರೆ ನನ್ನ ಎದೆ ಇರೋದೇ ವಜ್ರದಂತೆ ಕಠೋರವಾಗಿದೆ ನನ್ನ ಎದೆ. ಅದಕ್ಕೂ ನಿಮ್ಮ ಪಾದವು ಬಹಳ ಏನಂತಾರಲ್ಲ, ಪಾದವುತೇ ಕೋಮಲವು ದಿವ್ಯವು, ಮಹಾಕೋಮಲ ನಿಮ್ಮ ಪಾದ. ಆದರೆ ನನ್ನ ಹೃದಯ ಎನ್ನುವಂಥದ್ದು ಕಲ್ಲಿದ್ದಾಗಿದೆ. ಯಾಕೆ ಹೋದ್ರಿ ನೀವು ಅಂತ ಕೇಳಿದ್ರು. ಯಾಕೆ ಹೋದ್ರಿ ನೀವು, ಒದಿಬಾರದಿತ್ತು ಅಂತ. ಆದರೂ ಪರವಾಗಿಲ್ಲ ಅಂತ ತನ್ನ ಹೆಂಡತಿಗೆ ಹೇಳಿದ್ನಂತೆ. ತನ್ನ ಹೆಂಡತಿಗೆ ಹೇಳಿದ, ಲಕ್ಷ್ಮೀ, ಬ್ರಾಹ್ಮಣರು ಬಂದಿದ್ದಾರೆ, ಏನು ನೋಡ್ತಾ ಇದ್ದೀ, ಒಳಗಡೆ ಹೋಗು, ಒಳಗೆ ಹೋಗಿ ಒಂದು ಬಂಗಾರದ ತಂಬಿಗೆಯಲ್ಲಿ ನೀರು ತೊಗೊಂಡು ಬಾ, ಬಂಗಾರದ ಹರಿವಾಣ ತೊಗೊಂಡು ಬಾ ಅಂತ ಹೇಳಿದ್ರಂತೆ. ಅದು ಎರಡೂ ತೊಗೊಂಬಂದು ಪಾಪ ಲಕ್ಷ್ಮೀದೇವಿ ತಂದಾದ ನಂತರ ಆಮೇಲೆ ಪಾದವನ್ನು ಆ ಬಂಗಾರದ ಹರಿವಾಣದಲ್ಲಿ ಇಡಿಸಿ ಅವರೇ ಪಾದ ಪೂಜೆ ಮಾಡಿದ್ರಂತೆ. ಲಕ್ಷ್ಮೀ, ನೀರು ಹಾಕು, ನಾ ಪಾದ ತೊಳಿತೇನೆ ಅಂತ ಭಗವಂತನ ಪಾದ ತೊಳೆದಂತೆ. ಭಗವಂತನೇ ತಾನೇ ಪಾದ ತೊಳೆದ ಭೃಗು ಮಹರ್ಷಿಗಳು. ತೊಳೆದಾದ ನಂತರ ಇಷ್ಟಾಯಿತು. ಆ ಪಾದದ ನೀರೇನಿತ್ತಲ್ಲ ತಾನು ಪ್ರೋಕ್ಷಣೆ ಮಾಡಿಕೊಂಡ, ಲಕ್ಷ್ಮೀದೇವಿಗೂ ಚಿಮುಕಿಸಿದ್ನಂತೆ. ಅದನ್ನು ಎಲ್ಲ ಆಯಿತು. ಆಮೇಲೆ ಫಲ ಸಮರ್ಪಣೆ ಮಾಡಿ ಕೊಟ್ಟು ಕಳಿಸಿದರೆ ಇಷ್ಟು ಆನಂದ ಆಯಿತು ಅವರಿಗೆ, ಅಂದರೆ ಬ್ರಾಹ್ಮಣರಿಗೆ ಆನಂದ ಆಗಿ ಆವಾಗ ಜಗತ್ತಿಗೆಲ್ಲ ಸಾರಿ ಹೇಳಿದ್ರಂತೆ. ಹರಿಸರ್ವೋತ್ತಮ ಸಾಕ್ಷಾತ್ ರಮಾದೇವಿ ತತತ್ಪರಂ ವಿಧಿವಾಯು ತದಂತೆ ಚ. ಆ ಎಲ್ಲದರಲ್ಲೂ ಕೂಡ ಇಡೀ ಜಗತ್ತಿನಲ್ಲಿ ಸರ್ವೋತ್ತಮನಾದಂಥ ವ್ಯಕ್ತಿ ಅಂತಿದ್ರೆ ಅದು ಹರಿ ಮಾತ್ರ ಅಂತ ಎಲ್ಲ ಕಡೆ ಸಾರಿ ಹೇಳಿಕೊಂಡು ಹೋದ್ರಂತೆ. ಸಾರಿ ಹೇಳಿದರು. ಇಷ್ಟು ಸಾರಿ ಹೇಳಿಕೊಂಡು ಹೋದರು. ಹೋಗಿ ಆಗ ಅಲ್ಲಿ ಕಶ್ಯಪಾದಿಗಳಿಗೆಲ್ಲ ಹೇಳಿದರು, ಜಗತ್ತಿನಲ್ಲಿ ಸರ್ವೋತ್ತಮ ಅಂತಿದ್ರೆ ಅದು ಶ್ರೀಹರಿ ಮಾತ್ರ. ಆದ್ದರಿಂದ ಏನು ಸಮರ್ಪಣೆ ಮಾಡಿದರೂ ಕೂಡ ಬ್ರಹ್ಮಾರ್ಪಣ ಮಸ್ತು ಅನ್ಬೇಡ್ರಿ, ಶಿವಾರ್ಪಣ ಮಸ್ತು ಅನ್ಬೇಡ್ರಿ, ಮತ್ತೇನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ ಅಂತ ಎಲ್ಲ ಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು ಅಂತ ಆವತ್ತಿನಿಂದಲೂ ಕೂಡ ಹೇಳಿದರು. ಎಲ್ಲರೂ ಹಾಗೆ ಮಾಡಿದರು, ಕೃಷ್ಣನಿಗೆ ಸಮರ್ಪಣೆ ಅಂತ ಮಾಡಿದರು. ಇಷ್ಟಾಯ್ತಲ್ಲ. ಇದು ಆದ ನಂತರ ಮುಂದೇನಾಯಿತು ಅಂತಂದರೆ, ಆಗ ಈ ಲಕ್ಷ್ಮೀದೇವಿ ಇದ್ದಲ್ವ, ಲಕ್ಷ್ಮೀದೇವಿ ಸಿಟ್ಟು ಮಾಡಿಕೊಡ್ತಾಳೆ. ನಾನು ಕೊಲ್ಲಾಪುರಕ್ಕೆ ಹೋಗಿಬಿಡ್ತೀನಿ ಅಂತ ಹೇಳ್ತಾಳೆ. ಯಾಕೆ ಅಂತಂದರೆ ಲಕ್ಷ್ಮೀದೇವಿ ಹೇಳ್ತಾಳೆ, ಇಲ್ಲ ಯಾರಾದರೂ ಬಂದು ಎದೆಗೊದ್ರೆ, ಎದೆ ಅಂದರೆ ಏನದು, ನಾನಿರೋ ಜಾಗದಲ್ಲಿ ಬಂದು ಒದ್ರೆ ಅವ್ರು ಕಾಲು ಮುರಿದು ಕೈ ಕೊಡೋದು ಬಿಟ್ಟು ನನ್ನ ಕೈಯಲ್ಲೇನೆ ನೀರು ತರಿಸಿ ಅವ್ರ ಪಾದಕ್ಕೆ ನೀರು ಹಾಕಿಸಿ ಪಾದ ಪೂಜೆ ಮಾಡಿಸಿದ್ರಲ್ಲ, ಅಷ್ಟಾದರೂ ಪರವಾಗಿಲ್ಲ. ಆ ನೀರು ಬೇರೆ ನನಗೆ ಬೇರೆ ಚಿಮುಕಿಸಿದ್ದೀರಿ ನೀವು, ಇಷ್ಟೆಲ್ಲ ಮಾಡಿದ್ರಲ್ಲ ನೀವು, ಇನ್ನು ನಾನು ನಿಮ್ಮ ಜೊತೆಗೆ ಇರೋದಿಲ್ಲ ಅಂತ. ಇದೆಲ್ಲ ಪ್ರೇಮ ಕಲಹ. ಇದೆಲ್ಲವೂ ಪ್ರೇಮ ಕಲಹವನ್ನು ಮಾಡುತ್ತಿದ್ದಾಳೆ. ಪ್ರೇಮ ಕಲಹ ಮಾಡಿ ನಾನಿನ್ನು ಹೊರಟು ಬಿಡ್ತೇನೆ ಅಂತ ಲಕ್ಷ್ಮೀದೇವಿ ಹೇಳಿದ್ದಂತೆ. ಲಕ್ಷ್ಮೀದೇವಿ ಇದರಲ್ಲೂ ತೋರಿಸ್ಕೊಡುತ್ತಾಳೆ, ಗಂಡ ಹೆಂಡತಿ ಹೇಗಿರಬೇಕು ಅನ್ನೋದನ್ನು ತೋರಿಸ್ತಾಳೆ. ಬೇರೆಯವರಾಗಿದ್ದರೆ ಏನಾದರೂ ಗಂಡ ಹೆಂಡತಿ ಮಧ್ಯದಲ್ಲಿ ವೈಮನಸ್ಸೆ ಇರ್ತದೆ. ಇದ್ದದ್ದನ್ನು ಬೇರೆಯವರು ಬಂದಿರ್ತಾರಲ್ಲ, ಮನೆಗೆ ಬಂದಾಗ ಅವ್ರು ಎದುರಿಗೆ ತೋರಿಸ್ಬಾರ್ದಂಥದನ್ನೆಲ್ಲ. ಲಕ್ಷ್ಮೀದೇವಿನೂ ಹಾಗೆ. ಆಗಲೇ ಸಿಟ್ಟು ಬಂದಿತ್ತು, ಮೊದಲೇ ಸಿಟ್ಟು ಬಂದಿತ್ತು ಲಕ್ಷ್ಮೀದೇವಿಗೆ, ಒದ್ದಾಗಲೇ ಸಿಟ್ಟು ಬಂದಿತ್ತು. ಆದರೂ ಭೃಗು ಮಹರ್ಷಿಗಳು ಇರೋ ತನಕಲ್ಲೂ ಅದನ್ನು ತೋರಿಸ್ಲಿಲ್ಲ, ಒಳಗೆ ಇಟ್ಟುಕೊಂಡಿದ್ದು. ಹಾಗೆ ಕೆಲವರು ಇರ್ತಾರೆ, ಕೆಲವರಿಗೆ ಅದು ಒಳಗಿಟ್ಟುಗಳೆಲ್ಲ ಏನಂತ ಏನಿರ್ತದೆ ಬಾಯಿಗೆ ಬಂದಿದ್ದನ್ನು ಹೇಳೇ ಬಿಡೋದು, ಎಲ್ಲರೆದುರಿಗೂ ಹೇಳೇ ಬಿಡ್ತಿರ್ತಾರೆ. ಹಾಗೆಲ್ಲ ಹೇಳಬಾರ್ದಂತ. ಹೇಳಬೇಕಾದ್ರೆ ಸೂಕ್ಷ್ಮತೆ ಇರಬೇಕು ಅಂತ ಹೇಳ್ತಾರೆ. ಸೂಕ್ಷ್ಮತೆ ಇರಬೇಕು, ಹೆಣ್ಣು ಮಕ್ಕಳಿಗೆ ಅದು ಬಹಳ ಮುಖ್ಯವಾದದ್ದು ಅಂತ ಲಕ್ಷ್ಮೀದೇವಿ ತೋರಿಸ್ತಾಳೆ. ಏನಾದರೂ ನಮ್ಮ ಮಧ್ಯದಲ್ಲಿರುವಂಥದ್ದನ್ನು ಇನ್ನೊಬ್ಬರಿಗೆ ಯಾಕೆ ತೋರಿಸ್ಬೇಕು ನಾವು ಅಂತ ಅವರಿಗೆ ಹೇಳಲಿಕ್ಕೆ ಹೋಗಲಿಲ್ಲಂತೆ. ಹೇಳಲಿಲ್ಲ ಅವ್ರ ಎದುರಿಗೆ. ಆಮೇಲೆ ಹೋದರು. ಅವರು ಹೋದ ನಂತರ ಆಗ ಲಕ್ಷ್ಮೀದೇವಿ ಕ್ಲಾಸ್ ತೊಗೊಂಡ್ಲಂತ. ಹೆಂಡತಿ ಅಂದರೆ ಹಾಗಿರಬೇಕಂತ. ಅದು ಒಂದು ಏನಂತಾರಲ್ಲ, ಸಂಸಾರದ ಗುಟ್ಟು ಅಂತ. ಹೆಂಡತಿಗೆ ಏನೇನು ನೋವಾಗಿರ್ತದೆ ಆಗಲೇನು ಸುಮ್ಮನಿರ್ಬೇಕು. ಮೊದಲು ಯಾರಾದರೂ ಎದುರಿಗಿದ್ದಾಗ ಮಾತಾಡ್ಲಿಕ್ಕೆ ಹೋಗಬಾರ್ದು. ಆಮೇಲೆ ಇರ್ತದೆ ನೋಡ್ರಿ. ಆಮೇಲಿನ್ನು ಅದು ಹೋದರು ಅಂತಾದರೆ ಇವು ಗಂಡಂದ್ರಿಗೆ ಅನಿಸಿರ್ಬೇಕು, ಯಾಕಾದರೂ ಹೋದ್ರು ಅವರು ಅಂತ ಅನಿಸಿರ್ಬೇಕು. ಆ ರೀತಿ ಆಗಿಬಿಡುತ್ತೆ. ಹಾಗೆ ಆಮೇಲೆ ಕ್ಲಾಸ್ ತಗೊಳ್ತಾರಂತೆ. ಆ ರೀತಿಯಲ್ಲಿ ಲಕ್ಷ್ಮೀದೇವಿನೂ ಹೇಳಿದ್ಲು,
ನಾನು ಕರವೀರಪುರಕ್ಕೆ ಹೋಗ್ತೀನಿ, ಕೊಲ್ಲಾಪುರಕ್ಕೆ ಹೋಗ್ತೇನೆ ಅಂತ ಲಕ್ಷ್ಮೀದೇವಿ ಸರ ಹೊರಟೇ ಬಿಟ್ಲಂತೆ. ಲಕ್ಷ್ಮೀದೇವಿ ಅವಳು ಹೊರಟ ನಂತರ ಭಗವಂತನಿಗೆ ಎಲ್ಲಿ ಹೋಗಬೇಕು ಅಂತ ಗೊತ್ತಾಗಲಿಲ್ಲ ಪರಮಾತ್ಮನಿಗೆ. ಲಕ್ಷ್ಮೀ ಇಲ್ಲದಂಥ ಇಲ್ಲಿ ವೈಕುಂಠದಲ್ಲಿ ನಾನು ಹೇಗಿರಲಿ ಅಂತ ಅದಕ್ಕೇನು ಮಾಡಿದಂತೆ ಭಗವಂತ, ನಾನೂ ಕೂಡ ಈ ವೈಕುಂಠವನ್ನು ಬಿಟ್ಟು ಭೂಲೋಕದ ವೈಕುಂಠಕ್ಕೆ ಹೋಗ್ತೇನೆ ಅಂತ ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠ ಮುಕ್ತಮಂ, ಆ ವೈಕುಂಠವನ್ನು ಬಿಟ್ಟು ಇಲ್ಲಿಗೆ ಬರ್ತಾ ಇದ್ದಾನಂತೆ ಭಗವಂತ. ಅವನು ಬರಲಿಕ್ಕೆ ಒಂದು ಕ್ಷಣ, ನಮಗೊಂದು ದಿವಸ ಟೈಮ್ ತಗೊಂಡು ನಾಳೆ ಈ ವೈಕುಂಠಕ್ಕೆ ಭಗವಂತನನ್ನು ಕರೆಸೋಣ ಅಂತ ಹೇಳುತ್ತಾ ಕೃಷ್ಣಾರ್ಪಣ.